ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ನಾಲತವಾಡ ಪಟ್ಟಣದ ಬಿಜೆಪಿ ಮುಖಂಡರಾದ ಹಾಗೂ ಹಿರಿಯರಾದ MS ಪಾಟೀಲ್ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಾರ್ಯಕರ್ತರು ಕಷ್ಟ ಕಾಲದಲ್ಲಿದ್ದಾಗ ಅವರ ಕಷ್ಟಕ್ಕೆ ಸ್ಪಂದಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಎಂದು ಬಿಜೆಪಿ ಧುರೀಣ ಹಿರಿಯರಾದ ಮಾಂತಪ್ಪಗೌಡ ಪಾಟೀಲ್ ಹೇಳಿದರು. ನಾಲತವಾಡ ಪಟ್ಟಣದ MS ಪಾಟೀಲ್ ತೋಟದ ಮನೆಯಲ್ಲಿ ಜರುಗಿದ ತಮ್ಮ 72ನೇ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಏರ್ಪಡಿಸಿದ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಮಾತನಾಡಿದ ಅವರು, ಅಂಗಡಿ ಸಾಹುಕಾರರು ಹಾಗೂ ಸಿದ್ದಪ್ಪಗೌಡರು ಕೃಪೆಯಿಂದ ರಾಜಕಾರಣದಲ್ಲಿ ಹಂತ ಹಂತವಾಗಿ ಮೇಲೇರಿದ್ದೇನೆ. ಸಾರ್ವಜನಿಕರ ಹಾಗೂ ಕಾರ್ಯಕರ್ತರ ನ್ಯಾಯ ಹರಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿವೆ. ಆಡಂಬರದ ಹುಟ್ಟುಹಬ್ಬ ಸಂಭ್ರಮದ ಅಗತ್ಯ ನನಗಿಲ್ಲ. ಇದು ಕಾರ್ಯಕರ್ತರ ಸಂತೋಷಕ್ಕೆ ಅವರೇ ಅಭಿಮಾನದಿಂದ ಏರ್ಪಡಿಸಿದ ಸಂಭ್ರಮ ಎಂದರು. ವೀರೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮುತ್ತು ಸಾಹುಕಾರ ಅಂಗಡಿ ಮಾತನಾಡಿ, ಕಾರ್ಯಕರ್ತರು ಕಷ್ಟ ಕಾಲದಲ್ಲಿ ಇರುವಾಗ ಅವರ ಕಷ್ಟಕ್ಕೆ ಬೇಗನೆ ಸ್ಪಂದಿಸುವ ಸ್ಥಳೀಯ ನಾಯಕರಾಗಿದ್ದರು MS ಪಾಟೀಲ್ ಎಂದು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ KR ಬಿರಾದಾರ್ ಮಾತನಾಡಿ, ಗೌಡರ ಪಕ್ಷ ಹಾಗೂ ರಾಜಕೀಯ ಪ್ರಬುದ್ಧ ಬೆಳವಣಿಗೆಯಾಗಿ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲೋಣ ಎಂದರು. ಬಿಜೆಪಿ ಕಾರ್ಯಕರ್ತರಾದ ಸಂಗಮೇಶ್ ಪಾಟೀಲ್ ಮಾತನಾಡಿ, ಗೌಡರ ರಾಜಕೀಯ ಏರಿಳಿತದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಸಂಗ ನೆನೆದರೆ ಶಶಿಧರ್ ಬಂಗಾರಿಗೌಡರು ಮಾತನಾಡಿ, ರಾಜಕಾರಣದಲ್ಲಿ ಹಂತ ಹಂತವಾಗಿ ಮೇಲೇರಿ ಬಂದವರು MS ಪಾಟೀಲ್, ತಮ್ಮೊಂದಿಗೆ ಹಲವರನ್ನು ಬೆಳೆಸಿದವರು ಮಾಂತಪ್ಪಗೌಡರು ಎಂದರು. ನಿವೃತ್ತ ಶಿಕ್ಷಕ AS ಪಟ್ಟಶೆಟ್ಟಿ ಸರ್ ಮಾತನಾಡಿ, ಸರಳ ಮತ್ತು ಸಜ್ಜನಿಕೆ ಗೌಡರು ಹೆಸರುವಾಸಿ ಸಾಮಾನ್ಯ ಮನುಷ್ಯನಾದ ನನ್ನಂತವನನ್ನು ಸಹಕಾರಿ ಬ್ಯಾಂಕ್ ಚುನಾಯಿಸಿ ಚತುರ ರಾಜಕೀಯ ಪಾಠ ಮಾಡಿದವರು ಎಂದರು. ಶ್ರೀ ವೀರೇಶ್ವರ PUC ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ DR ಮಳಿಕೇಡ್ ಸರ್ ಮಾತನಾಡಿ, ಸಾಧುಗಳಿಗೆ ಸಾಧುವಾಗಿ, ಕಲೆಗಳಿಗೆ ಕಲೆಯಾಗಿ, ಮಾಧುರ್ಯಕ್ಕೆ ಮಧುರವಾಗಿ ಎಲ್ಲರನ್ನೂ ಸಂಘಟಿಸಿಕೊಂಡು ಹೋಗುವ ಕರ್ತವ್ಯ ಶಕ್ತಿ ಮಾಂತಪ್ಪಗೌಡರಿಗೆ ಇದೆ ಎಂದರು. ನಿವೃತ್ತ ಯೋಧ PG ಬಿರಾದಾರ್ ಮಾತನಾಡಿ, ನಾಲತವಾಡ ರಾಜಕಾರಣ ಚುಕ್ಕಾಣಿ ಹಿಡಿದು ಮುನ್ನಡೆಸುವ ಜವಾಬ್ದಾರಿ ಗೌಡರ ಮೇಲಿದೆ. ಧೀಮಂತತೆ ಹಾಗೂ ದಿಟ್ಟತನಕ್ಕೆ ನಾವು ಮಾಂತಪ್ಪಗೌಡರನ್ನು ನಾಯಕರಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದರು. ಸಂಗಮೇಶ್ ಮೇಟಿ ಮಾತನಾಡಿದರು. ವೇದಿಕೆಯಲ್ಲಿ ಕೆಂಚಪ್ಪಣ್ಣ ಬಿರಾದಾರ್, KR ಎತ್ತಿನಮನಿ, ಬಸಣ್ಣ ವಡಗೇರಿ, ಕಪ್ರಲ್ಮಠ್ ಮುತ್ಯ, ಗೌಡ ಬಸು ದೇಶಮುಖ್, ಮುತ್ತು ಸಾಹುಕಾರ ಅಂಗಡಿ, ಶಶಿಧರ್ ಬಂಗಾರಿಗೌಡ್, AS ಪಟೇಲ್ ಶೆಟ್ಟಿ, ಚಂದ್ರು ಗಂಗನಗೌಡ್, ಮಲ್ಲಿಕಾರ್ಜುನ್ ಚಿನವಾಲರ್, ಉಮೇಶ್ ಇಲ್ಕಲ್, ಬಸಣ್ಣ ಮೇಗಲ್ಮನಿ, PG ಬಿರಾದಾರ್, SN ಕಂಗಳ್ ಸರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಅಭಿಮಾನಿಗಳು ಇದ್ದರು. ಮೊದಲಿಗೆ ನಾನು ಅವರಿಗೆ ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯನ್ನ ಆಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಶ್ರೀ MB ಅಂಗಡಿರವರನ್ನ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮಂತ ಗೌಡ ಬಸವರಾಜ್ ದೇಶಮುಖ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಕೆಂಚಪ್ಪಣ್ಣ ಬಿರಾದಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹಿರಿಯ ಸಹಕಾರಿ ರಂಗದ ಧುರೀಣರಾಗಿರುವಂತಹ ಮಾನ್ಯ ಶ್ರೀ ಬಸಣ್ಣ ವಡಗೇರಿ ಕಾಕರ್ ಅವರನ್ನು ಕೂಡ ಹಾರ್ದಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕಪ್ಪರ್ಮಠ ಗುರುಗಳನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹಿರಿಯ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು, ನಮ್ಮ ವಿದ್ಯಾಗುರುಗಳು, ಸಹಕಾರ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಮಾನ್ಯ ಶ್ರೀ AS ಪಟೇಲ್ ಶೆಟ್ಟಿ ಗುರುಗಳನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. MS ಪಾಟೀಲ್ ಅವರ ಕಟ್ಟ ಅಭಿಮಾನಿ ಬಳಗದವರಲ್ಲಿ ಒಬ್ಬರಾಗಿರುವಂತಹ ಮಾನ್ಯ ಶ್ರೀ ಶಶಿ ಬಂಗಾರಿ ಮಾವರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾವಾಗಲೂ MS ಪಾಟೀಲ್ ಹುಟ್ಟು ಹಬ್ಬಗಳು
ಅಧಿಕಾರದಲ್ಲಿದ್ದಾಗ ಹುಟ್ಟುಹಬ್ಬಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಹೋಗ್ತಾವೆ. ಆದ್ರೆ ಯಾವಾಗ ಅಧಿಕಾರ ಇರೋದಿಲ್ಲ, ಜೊತೆಗೆ ಅವಾಗ ಹುಟ್ಟುಹಬ್ಬಗಳು ಒಂದಿಷ್ಟು ಸೊರಗುವಂತ ಕಾಲ. ಅಂತ ಕಾಲಘಟ್ಟದಲ್ಲೂ ಕೂಡ ಸುಮಾರು ನಮ್ಮ MS ಪಾಟೀಲ್ ರವರಿಗೆ ಉಚ್ಛ್ರಾಯ ಕಾಲ, ಸುವರ್ಣ ಕಾಲ ಯಾವಾಗಪ್ಪ ಅಂತಂದ್ರ 1994ರಿಂದ 2008ರವರೆಗೆ ಅವರ ರಾಜಕಾರಣದಲ್ಲಿ ಬಹಳಷ್ಟು ಉಚ್ಛ್ರಾಯ ಕಾಲ ಅದವರಿಗೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಅವಳಿ ಜಿಲ್ಲೆಯ ಉಪಾಧ್ಯಕ್ಷರಾಗಿ, ಅದು 44 ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಹಿಂದಿಕ್ಕಿ ಉಪಾಧ್ಯಕ್ಷ ಸ್ಥಾನವನ್ನ MP ಪ್ರಕಾಶ್ ರವರು ಇಲ್ಲಿ ಬಂದು ವೀಕ್ಷಕರಾಗಿ ಬಂದು ಎಲ್ಲ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಅಂದು ಅವಳಿ ಜಿಲ್ಲೆಗೆ ಉಪಾಧ್ಯಕ್ಷರನ್ನಾಗಿ ನೇಮಿಸಿರುವಂತದ್ದು ಈ ಭಾಗಕ್ಕೆ ಇರುವಂತಹ ಒಂದು ದೊಡ್ಡ ಶಕ್ತಿ. ಸೊ ಹೀಗಾಗಿ ಅಂತ 94ರಿಂದಲೂ ಕೂಡ 2008ರವರೆಗೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಜೊತೆಗೆ 2-3 ಅವಧಿಗೆ ವಿಜಯಪುರ ಜಿಲ್ಲೆಯ DCC ಬ್ಯಾಂಕಿನ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಅವರ ಸ್ಮೇಯವೇ ಸ್ಮರಣೀಯ. ಅದು 1994-96 ಕಾಲಘಟ್ಟದೊಳಗ ವಿಜಯಪುರ DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂಥವ್ರು ಮಾನ್ಯ ಶ್ರೀ ಗುರಡ್ಡಿ ಅವರು, ಆಗಿನ ಕಾಲದ ಮಾಜಿ MP ಅವರು. ಇನ್ನು ಶಿವಾನಂದ ಪಾಟೀಲ್ ರವರು ಸಹಕಾರ ರಂಗಕ್ಕೆ ಇನ್ನೂ ಬಂದಿರಲಿಲ್ಲ. ಅಂತ ಒಂದು MP ಗುರಡ್ಡಿ ಅವರನ್ನ SM ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುದ್ದೇಳ ತಾಲೂಕಿನ PLD ಬ್ಯಾಂಕಿನ ಚುನಾವಣೆಯಲ್ಲಿ ಒಬ್ಬ ಮಾಜಿ ಸಂಸದನನ್ನು ಸೋಲಿಸುವಂತ ಒಂದು ತಾಕತ್ತು ಐತಲ್ಲ, ಅದು ಯಾವಾಗಪ್ಪ ಅಂತಂದಾಗ ದೇಶಮುಖ್ ಮನೆತನದ ಒಂದು ದೊಡ್ಡ ಶಕ್ತಿ. ಅಂಗಡಿ ಚೌಕಾರ್ ಅವರ ಒಂದು ಬಹುದೊಡ್ಡ ಕಾರುಣ್ಯ ಕ್ಷೇತ್ರ, ಅವರ ಒಂದು ಜನಬಲ, ಪಾಟೀಲ್ ರವರ ಒಂದು ಸಾಂಘಿಕ ಹೋರಾಟದಿಂದ ಅವತ್ತು ಆ ಚುನಾವಣೆಯಲ್ಲಿ ವಿಜಯವನ್ನ ಪತಾಕೆಯನ್ನ ಹಾರಿಸ್ತಾ ಹೋಗ್ತಾರ. ಅಲ್ಲಿಂದ ಅವರ ರಾಜಕೀಯ ಬದುಕು ಬಹಳಷ್ಟು ಉತ್ತುಂಗದಲ್ಲಿ ಏರ್ತಾ ಹೋಗ್ತಾರೆ. ಅಂತ ಒಂದು ಧೀಮಂತ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಮಾನ್ಯ ಶ್ರೀ MS ಪಾಟೀಲ್ ರವರು. ಅವರಿಗೆ ನಾವೆಲ್ಲರೂ ಕೂಡ ಅಣಿಯಾಗಿ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗ್ತಾ ಇರುವಂತದ್ದು ಬಹಳಷ್ಟು ಸಂತಸದ ಕಾಲ. ಸೊ ಹಾಗಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂತಹ ಎಲ್ಲ ಹಿರಿಯರನ್ನು ಮತ್ತೊಮ್ಮೆ ಸ್ವಾಗತಿಸಿ, ಮೊದಲಿಗೆ ಮಾನ್ಯ ಶ್ರೀ MB ಅಂಗಡಿ ಅವರು ಮೈಕನ್ನ ಯಾರಿಗೆ ನಾನಲ್ಲ ಯಾವ ಕಾರ್ಯಕರ್ತರಿಗೂ ತರ್ಲಿಕ್ಕೆ ಆಗಿಲ್ಲ. ಅದು ಅವ್ರು ತಪ್ಪನ್ನಂಗಿಲ್ಲ. ಈ ಸೌಂಡ್ ಸರ್ವಿಸ್ನವ್ರು ತಾವು ಶರಣ ದಂಪತಿಗಳನ್ನ ಹೃದಯ ಮೊದಲು ಸ್ಪರ್ಶಿದ್ದ ಇವತ್ತಿನ ಈ ಸರಳ ಸುಂದರ ಸಮಾರಂಭದ ಕೇಂದ್ರ ಬಿಂದುವಾದಂತಹ ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿ ಬಳಗದ ನಡುವೆ ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಳ್ತಾ ಇರ್ತಕ್ಕಂಥ ಸಮಾರಂಭದ ಕೇಂದ್ರ ಬಿಂದು MS ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರಲ್ಲಿ ಕೆಲಸ ಪಟ್ಟವರೇ, ಬಸವ ದೇಶಮುಖ್ ಅವರೇ, ಶಶಿ ಬಂಗಾರಿ ಅವರೇ, ನಮ್ಮ ಬ್ಯಾಂಕಿಂಗ್ ನಿರ್ದೇಶಕರಾದ ಕಾಜೇಶ್ವರಿ ಎತ್ತಿಮನಿ ಅವರೇ, ವಡಗೇರಿ ಬಸಣ್ಣ ಅವರೇ, ಹಾಗೂ ಪ್ರಿಯರಾದಂಥ S ಪಾಟೀಲ್ ಶೆಟ್ಟಿ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರ್ತಕ್ಕಂಥ ವೇದಮೂರ್ತಿ ಸ್ವಾಮಿ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಾರ್ಡಿನ ಹಿರಿಯರೇ, ಪತ್ರಿಕಾ ಮಾಧ್ಯಮಗಳು, ನಾನು ಮೊದಲು ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ, ಅಭಿಮಾನಿಗಳ ಪರವಾಗಿ, ನಾಲ್ಕು ಎಲ್ಲ ಬಂಧುಗಳ ಪರವಾಗಿ, ಅವರ ಕುಟುಂಬದವರ ಪರವಾಗಿ ಕೂಡ, ಗೌಡ್ಶನಿಯವರ ಪರವಾಗಿ ಕೂಡ ನಾನು ಇವತ್ತು ಅವರಿಗೆ ಅನಂತ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೃತ್ಪೂರ್ವಕ ಸರ್. ಕಾರ್ಯಕರ್ತರು ಹಾಕೊಂಡ್ಬರ್ತಾರೆ, ಗೌಡ್ಶನಿಯವರು ಕೂಡ ಕರೆಸ್ಬೇಕಾಗಿತ್ತು, ಮಾಡ್ತಾರ ಮತ್ತೊಂದು ಸಂದರ್ಭದಲ್ಲಿ ಮಾಡೋಣ. ಈ ಒಂದು ಸಂದರ್ಭದಲ್ಲಿ ಬಹಳ ಸರಳವಾಗಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ಕಾರ್ಯಕರ್ತರ ಪಡೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಈ ಒಂದು ಹುಟ್ಟುಹಬ್ಬ ಅವರಿಗೆ ಅನಂತ ಶಕ್ತಿಯನ್ನು ತುಂಬಲಿ. ನಾನು ಹಿಂದೆ S ಪಾಟೀಲ್ ಸಾಹೇಬರ ಹುಟ್ಟುಹಬ್ಬದಲ್ಲಿ ಹೇಳಿದ್ದೆ, ಅವರು ಹುಟ್ಟುಹಬ್ಬ 72, ಆದ್ರೆ ಅವ್ರ ಮನಸ್ಸಿಗೆ ಇನ್ನು 22. ಆ 22 ಚೈತನ್ಯವನ್ನ ಈ ಹುಟ್ಟುಹಬ್ಬ ಅಥವಾ ಮಹಾಶರಣ ವೀರೇಶ್ವರರು ಅವರ ಜೀವನದಲ್ಲಿ ತರಲಿ. ಇನ್ನು ಹೆಚ್ಚು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ. ಯಾಕಂದ್ರೆ MS ಪಾಟೀಲ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಜನಸಾಮಾನ್ಯರ ಕೈಗೆಟ್ಟುಕೊಳ್ಳುವಂತ ಒಬ್ಬ ನಾಯಕರು, ಯಾರಾದ್ರೂ ಇಲ್ಲ ಅಂತ ಹೇಳ್ರು. ಇವತ್ತು ಅನೇಕ ಜನರಿತ್ತು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ನಾಯಕರಿದ್ದಾರೆ. ಆದ್ರೆ ಜನಸಾಮಾನ್ಯರ ಕೈ ಸಿಗೋ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ MS ಪಾಟೀಲ್ ಅಂತ ನಾ ಹೆಮ್ಮೆ ಹೇಳ್ತೇವೆ. ಯಾಕಂದ್ರೆ ನಾಯಕರು ಬಿಟ್ಟು ಆಗ್ಬೇಕಂದ್ರೆ ಏನೇನೋ ಶಿಷ್ಟಾಚಾರ ಇರ್ತದೆ, ಏನೇನೋ ಇದು ಇರ್ತದೆ. ನಾಯಕರು 3 ಗಂಟೆಗೆ ಸಿಗ್ತೀನಿ ಅಂದ್ರೆ 6 ಗಂಟೆಗೆ ಸಿಗ್ತಿರ್ತಾರೆ. ಆದರೆ ಕ್ಷಣಮಾರ್ಗದಲ್ಲಿ ಬೇಡ ತಕ್ಷಣ ವರವನ್ನು ನೀಡ್ತಾರೆ ದೇವರು. ನಿಮಿಷಾಂಬ ದೇವಿ ಅಂತ ಹೇಳ್ತಾರಂತ ಶ್ರೀರಂಗಪಟ್ಟಣದಲ್ಲಿ ಇದೆ. ಸ್ವಲ್ಪ ನಿಮಿಷದಲ್ಲಿ ಒಂದು ಭಕ್ತಿಯಿಂದ ಏನಾದ್ರು ಬಿಟ್ಕೊಂಡ್ರೆ ನಿಮಿಷದಲ್ಲೇ ಅವರು ಆರೈಕೆ ಆಗ್ತಂತ ನಿಮಿಷಾಂಬ ದೇವಿ ಶ್ರೀರಂಗಪಟ್ಟಣದಲ್ಲಿ ಇದೆ. ಆ ಒಂದು ಸಂದರ್ಭ ನೆನಪಾಗುತ್ತೆ. ಯಾಕಂದ್ರೆ
ರಾಜಕೀಯದ ಜೀವನದಲ್ಲಿ ಎಲ್ಲರ ಜೊತೆಗೂಡಿ ಅತ್ಯಂತ ಒಂದು ಸರಳ ಸಜ್ಜನಿಕನ್ನು ಮೈಗೂಡಿಸಿಕೊಂಡು ಜನನಾಗಿ ಬೆಳೆದು ಬಂದಂಥವ್ರು ಲಿಂಗೈಕ್ಯ ಸಿದ್ದಪ್ಪಗೌಡರ ಹೆಸರನ್ನ ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ದಂತ ಒಬ್ಬ ಧೀಮಂತ ನಾಯಕ ಯಾರಾದ್ರಿದ್ರೆ ಅಥವಾ ಪಾಟೀಲದ ಮನೆತನದ ಸರ್ದಾರ್ ನಾಲತ್ವಾಡ ಗ್ರಾಮದ ದೇಶಮುಖ್ ಮನೆತನದ ಸರ್ದಾರ್ ಇವತ್ತು ಜಗದೇವರಾವ್ ದೇಶಮುಖ್ ಅಂತ ಒಂದು ಇದೆ. ಅದೇ ರೀತಿ ನಾಲತ್ವಾಡ ಗ್ರಾಮದ ಪಾಟೀಲ್ ಮನೆತನದ ಸರ್ದಾರ್ ಇವರು MS ಪಾಟೀಲ್ ಅಂತ ಹೇಳಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ. ಅವರ ಒಂದು ನೇತೃತ್ವದಲ್ಲಿ ಇನ್ನೂ ನಮ್ಮ ಸಂಘ ಸಂಸ್ಥೆಗಳು ವೀರೇಶ್ವರ ವಿದ್ಯಾರ್ಥಿ ಸಂಘ ಆಗಿರ್ಬೋದು, ವೀರೇಶ್ವರ ನಮ್ಮ ಪಟ್ಟಣ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, ಅಥವಾ ಅವರು ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಹಾಗೂ ಅವರು ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ವೀರಶೈವ ಪಂಚಮಸಾಲಿ ಸಮಾಜ ಆಗಿರ್ಬೋದು, ಎಲ್ಲರಿಗೂ ಕೂಡ ಅವರು ಮುಂದೆ ದಿನಗಳಲ್ಲಿ ಶಕ್ತಿಯನ್ನ ತುಂಬಲಿ. ಯಾಕಂದ್ರೆ ಅವರು ಒಂದು ಅಪಾರವಾದಂತ ವಿಚಾರಗಳನ್ನ, ಅಭಿವೃದ್ಧಿಪರದ ಚಿಂತಕಗಳನ್ನ ಅವರು ಮೈಗೂಡಿಸಿಕೊಂಡು ಬಂದಿದ್ದಾರೆ. ಅವರು ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಕೂಡ ಒಂದು ದಾರಿ ಇರಲಿ, ಈ ಒಂದು ನಾಲತ್ವಾಡಕ್ಕೆ ಒಂದು ಸದ್ಗತಿಯನ್ನ ತೋರ್ಲಿ, ಅಭಿಮಾನಿಗಳಿಗೆ ಒಂದು ಸನ್ಮಾರ್ಗದಲ್ಲಿ ನಡೆಸಲಿ, ಎಲ್ಲ ಒಂದು ಅಭಿಮಾನಿ ಬಳಗಕ್ಕೆ ಅವರ ಕಷ್ಟ ನಷ್ಟದಲ್ಲಿ ಭಾಗಿಯಾಗ್ಲಿ, ಅವರಿಗೆ ಶಕ್ತಿಯನ್ನ ತುಂಬಲಿ. ಭಗವಂತರ ಉತ್ತರವಾಗಿ ಅವ್ರಿಗೆ ಆಯುಷನ್ನ, ಶಕ್ತಿಯನ್ನ, ಐಶ್ವರ್ಯವನ್ನ, ಸಂಪತ್ತನ್ನ ಎಲ್ಲವನ್ನು ಇಡ್ಲಿ ಅಂತ ಹೇಳಿ ವೀರೇಶ್ವರ ಸಂಸ್ಥೆಯ ಕಾರ್ಯದರ್ಶಿಗಳು, ಯುವ ನಾಯಕರಾದಂಥ ಮುತ್ತು ಸೌಕರ್ಯ, ಎರಡನೇ ಹುಟ್ಟಹಬ್ಬ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ, ಸಂಪತ್ತು, ಸಿರಿ ಸಂಪತ್ತು ಕೊಟ್ಟು ಈ ಭಾಗದ ಜನರ ಒಂದು ಕಷ್ಟಗಳ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಅವರು ದೇವರು ಕೊಳ್ಳೆ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಅವರ ನಡೆದು ಬಂದ ದಾರಿಯನ್ನ ನಮ್ಮ ಆದಿಮನೆಯವರು ಸವಿಸ್ತರವಾಗಿ ಹೇಳಿದರು. ಅದನ್ನೇ ನಾನು ಮುಂದುವರಿಸುವುದು ಬೇಡ. ಅವ್ರದ್ದು ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ಅವರು. ಹಿಂದಿನ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ. MS ಪಾಟೀಲರು ಸದ್ವಿಚಾರ, ಸತ್ಕಾರದಲ್ಲಿ ಅವರು ಭಾಗವಹಿಸಿ ಇಷ್ಟೆಲ್ಲ ಪ್ರಸಿದ್ಧಿ ಪಡ್ಕೊಂಡ್ರು ಅಂತ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯೆ ನಾವು ಬದುಕದಲ್ಲ, ಅದನ್ನ ಕೆಲವೊಬ್ರು ಸುಂದರವಾಗಿ ಮಾಡ್ಕೊತಾರ, ಕೆಲವೊಬ್ರು ಹಾಳು ಮಾಡ್ಕೊತಾರೆ. ಅದಕ್ಕೆ MS ಪಾಟೀಲರ ಜೀವನ ಏನು ಬಹಳ ಕಲರ್ಫುಲ್ ಆಗಿ ಮಾಡಿಕೊಂಡ್ರು ಅವರು. ಇವತ್ತು ಹಿಂದಿನ ಒಂದು ವಿಚಾರಗಳನ್ನು ನನ್ನ ಸಂಸ್ಥೆ, ಬ್ಯಾಂಕು, ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಪಾತ್ರ ಭಾಳ ಮೊದಲು. MS ಪಾಟೀಲ್ ಭಾಳ ಮೊದಲು ದೇಶಮುಖರು ತಿಳ್ಕೊಂಡ್ರು. ಅದರ ನಂತರ BM ಅಂಗಡಿಯವರು, ಅವರು ನಂತರ ಅವ್ರ ಜವಾಬ್ದಾರಿ ನಾವು ತಗೊಂಡು ಇವತ್ತು ಏನು ಒಂದು ಎಲ್ಲ ಹೊತ್ತು ನಡೆಸ್ಕೊಂಡು ಹೊಂಟಾರಲ್ಲ. ಹಿಂದೊಂದು ಮಾತಾಡಿದ್ದೆ ನಾನು, ಇದೊಂದು ತೇರು ಅಂತ ತಿಳ್ಕೊಂಡು. ಯಾವುದು ಇವತ್ತು ಅವ್ರ ಕಟ್ಟಿರೋ ಒಂದು ತೇರು ಇವತ್ತು ಬ್ಯಾಂಕ್ ಆಗಲಿ, ಸಂಸ್ಥೆ ಆಗಲಿ, ಸಾಮಾಜಿಕ ವ್ಯವಸ್ಥೆ ಆಗಲಿ ಅನ್ನತಕ್ಕಂಥ ನಿಜವನ್ನು ನಾನು ಮನಗೊಂಡು ಇವತ್ತು ಮಾತಾಡ್ತಾ ಇದ್ದೆ. ಅವ್ರು ಇಲ್ಲಿವರೆಗೆ ಬಂದಾರ. ಅದಕ್ಕೆ ನೀವು ಅವರು ಏನು ಅವ್ರ ಕರ್ತವ್ಯ, ನಮ್ಮ ಕರ್ತವ್ಯ ಏನಪ್ಪ ಅಂತಂದ್ರೆ ಅವ್ರಿಗೆ ಶಕ್ತಿಯಾಗಿ ನಿಲ್ಬೇಕಲ್ಲ, ಈ ಒಂದು ವ್ಯವಸ್ಥೆಯನ್ನು ಬಲಪಡಿಸ್ಬೇಕಲ್ಲ. ನಾವೆಲ್ಲ ಬಲಪಡಿಸಿದಾಗ ಮಾತ್ರ ಒಂದು ಮೆರೆದು ಬರ್ತದೆ ಅನ್ನತಕ್ಕಂಥ ಮಾತು ಇವತ್ತು ನಾ ಹ್ಯಾಕೆ ಹೇಳ್ತೀನಿ ಅಂದ್ರೆ, ಮುಂದೆ ಬರ್ತಕ್ಕಂಥ ದಿವಸಗಳು ಇವತ್ತು ರಾಜಕೀಯ ಇರ್ಬೋದು, ಸಾಮಾಜಿಕ ವ್ಯವಸ್ಥೆನೇ ಇರ್ಬೋದು, ನಾವೆಲ್ಲ ಒಕ್ಕಟ್ಟಾಗಿದ್ದಾಗ ಮಾತ್ರ ಅವ್ರಿಗೊಂದು ಶಕ್ತಿ ಬರುತ್ತೆ. ಒಕ್ಕರ್ಲಿಂದ ಅವ್ರಿಗೆ ನಾವು ಬೆಂಬಲ ಕೊಡೋಣ. ಅವ್ರ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಸ್ಥೆಗಳಾಗಲಿ, ಸಾಮಾಜಿಕ ವ್ಯವಸ್ಥೆನಾಗಲಿ, ರಾಜಕೀಯ ವ್ಯವಸ್ಥೆನೂ ಕೂಡ ಭದ್ರವಾಗಿ ಇವತ್ತಿಗೆ ನಡೆಸ್ಕೊಂಡು ಹೋಗ್ರಿ. ನಾವೆಲ್ಲ ಆ ಒಂದು ದೋಣಿ ಒಳಗೆ ಕುಂತೀವಿ. ನಾವು MS ಪಾಟೀಲ್ ಅದೊಂದು ದೋಣಿ, ಅದೊಂದು ಹಡಗದು. ಹಡಗಿನಲ್ಲಿ ನಾವು ಕುಂತೀವಿ. ಅದಕ್ಕೆ ಹಡಗನ್ನ ಜವಾಬ್ದಾರಿ ತೊಗೊಂಡು ಹೋಗೋದು ಅವ್ರ ಜವಾಬ್ದಾರಿ. ಅದಕ್ಕೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅಂತ ಹೇಳುತ್ತಾ
ಮೊದಲು ದೊಡ್ಡ ಅಜ್ಜಾರಿಂದನೇ ದೊಡ್ಡಪ್ಪರು ಮಾಡ್ಕೊತ ಬಂದಾರ. ದೊಡ್ಡಪ್ಪರು ಕೆಲವು 4 ಸಾಧನೆಗಳನ್ನು ತಿಳಿಸಬೇಕಂತ ಆಸೆ ವ್ಯಕ್ತಪಡಿಸಿ ನಾನು ಈ ಒಂದು ಮಾತಾಡಕತ್ತೀನಿ. ಅವರು ಮೊದಲು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದರು. ತದನಂತರ ದೇಶಮುಖರ ಕಣ್ಮರೆ ಆಯಿತು. ತದನಂತರ ಅಂಗಡಿ ಸೌಕರ್ಯ ಬಲ್ಲಿ ಯಾವ ಥರ ಗುಣ ಇತ್ತು ಅಂತಂದ್ರೆ ಅವರು ಬೆಳೀಲಿ ನಾನು ಬೆಳೀಲಿ ಅಂತನ್ನುವಂಥ ಸದ್ಭಾವನೆ ಇತ್ತು. ಅಲ್ಲಿಂದ ಅವರು ಒಂದೊಂದು ಡಿಪಾರ್ಟ್ಮೆಂಟ್ ಆಗಿ ತಾವು ಕೆಲಸಗಳನ್ನು ಪ್ರಾರಂಭ ಮಾಡಿದರು. ಒಂದೊಂದು ವಿಭಾಗಗಳ ಹಂಚಿಕೊಂಡು ಕೆಲಸ ಮಾಡಿದರು. ಅಂಗಡಿ ಸೌಕರ್ಯ ನಾವು ಇವಾಗ ನೆನೆಸಲೇಬೇಕು. ಯಾಕಂತಂದ್ರೆ ಅವ್ರ ಬಳಿ ಭಾವನೆ ಯಾವ ಥರ ಇತ್ತಂದ್ರೆ ಗೌಡ್ರು ಬಿಟ್ಟು ಅವರು ಹೆಜ್ಜೆನೇ ಇರ್ತಿದ್ದಿಲ್ಲ ಯಾವ ಕಾರಣಕ್ಕೂ. ಅವ್ರು ಗೌಡ್ರು ಕೇಳ್ಕೊಂಬರ್ರಿ ಮುಂದೆ ಮಾಡೋವಂತಿತ್ತು. ಅಷ್ಟು ಆ ಥರ ಭಾವನೆ ಇತ್ತು. ಅದಾದ ನಂತರ ಮುಂದೆ ಅವರು ಎಲ್ಲರೂ ಸೇರಿನೇ ಎಲ್ಲ ಈ ಒಂದು ಪಾದಯಾತ್ರೆ ಒಂದು ರಾಜಕೀಯ ಯಾತ್ರೆ ಬಂತು. ತದನಂತರ DCC ಬ್ಯಾಂಕ್ ಇಲೆಕ್ಷನ್. ಆ DCC ಬ್ಯಾಂಕ್ ಇಲೆಕ್ಷನಲ್ಲಿ ಅವರು ಜೊತೆಗೂಡಿನೇ ಒಂದು ದೊಡ್ಡ ಹುದ್ದೆಗೆ ಕೊಟ್ಟರು. ಆ ದೊಡ್ಡ ಹುದ್ದೆಗೆ ಹೋದ್ಮೇಲೆ ಯಾರೋ ಏನಾದ್ರು ಆ ಸಂದರ್ಭದಾಗ ಆ ಧೈರ್ಯ ಇರ್ತಿದ್ದಿಲ್ಲ. ಗುರೆಡ್ಡಿ ಅವ್ರನ್ನ ಏನಾದ್ರೆ ಬೇಡ ಅಂತಂದ್ರು ದೊಡ್ಡಪ್ಪರು ಇಲ್ಲ ಮಾಡಮು ನೋಡಮು, ಯಾಕ ನಮ್ಮಲ್ಲಿ ಆ ಶಕ್ತಿ ಐತಿ ನಾವು ತೋರ್ಸಮು ಅಂತೇಳಿ ಅವರಿಗೂ ಕನ್ವಿನ್ಸ್ ಮಾಡಿ ಆ ಒಂದು ಇಲೆಕ್ಷನ್ ಮಾಡಿದ್ರು. ಆ ಒಂದು ಇಲೆಕ್ಷನ್ ಇಡೀ ರಾಜ್ಯನೇ ಗುರುತಿಸುವಂಗಾಯ್ತು. ರವಿಕಾಂತ್ ಪಾಟೀಲ್ರು ಮಾಂತಪ್ಪ ಗೌಡ್ರು ಯಾರು ಅಂತೇಳಿ ಕರ್ಕೊಂಬ ಅಂತೇಳಿ ಕಳಿಸಿದ್ರು. ಬಿಜಾಪುರ ಇಲೆಕ್ಷನ್ ಮುಗಿದ ತಕ್ಷಣ ರವಿಕಾಂತ್ ಪಾಟೀಲ್ ಮನೆಗೆ ಗೌಡ್ರು ಹೋದ್ರು. ಅಲ್ಲೆಲ್ಲ ಘಟನೆಗಳು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಆ ಸಂದರ್ಭದಾಗ ಹಲ್ದಿ ವಕೀಲರನ್ನವರು ದೊಡ್ಡ ಕೆಲಸ ಮಾಡಿದರು. ಗುರೆಡ್ಡಿಯವರು ನಮ್ಮ ವಿರುದ್ಧ ಏನಾದ್ರು ಕೇಸ್ ಹಾಕಿದ್ರು. ನಾವು ಅವ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕಂದ್ರೆ ಗುರೆಡ್ಡಿಯವರು ನಮ್ಗೆ ಬಿಡ್ತಿದ್ದಿಲ್ಲ. ಆ ವಿಜಯಶಾಲಿ ಆದ್ರೂ ಅದನ್ನು ಮರೆಮಾಚುವಂಥ ಕೆಲಸ ಮಾಡಕತ್ತಿದ್ರು. ಆ ಕಾರಣದಾಗ ಇನ್ನೊಂದು 3 ಮಂದಿ ನಾವು ಈ ಸಂದರ್ಭದಾಗ ನಡೆಸಬೇಕು. ಜೇನಾಪುರ ಬಡಕಪ್ಪ ರಕ್ತಸಿಗಿ ಮತ್ತು ಮಾನಭಾವಿ ಸಾಯಿಗೌಡ ಬಿರಾದರ್ ಅಂತ, ಆಮೇಲೆ ಲಾಲಪ್ಪ ಅಂತ, ನಾನು ಹಲ್ದಿ ವಕೀಲರು 4 ಮಂದಿ ಸೇರಿ ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ತಗೋರಿ ನಾವು ಗುರೆಡ್ಡಿಯವ್ರ ವಿರುದ್ಧ ಅಂದ್ರೆ ಕೇಸ್ ತಗೊಳ್ಳಿಲ್ಲ ಅವರು. ಮುಂದೆ ಹಲ್ದಿ ವಕೀಲರು ನಾವು ಸೇರಿ SP ಆಫೀಸಿಗೆ ಹೋದ್ವಿ. SP ಆಫೀಸಿಗೆ ಹೋಗಿ ಅಲ್ಲಿ ಫೈಲ್ ಮಾಡ್ತೀವಿ ನಾವು ಅಂತ ಅಂದ ತಕ್ಷಣ ಅವಾಗ ಕೇಸ್ ತೊಗೊಂಡು ಮುಗಿತು. ಮುಂದೆ ವಿಜಯಶಾಲಿ ಆದಮೇಲೆ ಮತ್ತು ಅದನ್ನು ಅಲ್ಲಿ ನಾವು ಕೇಸ್ ಮಾಡಿದ್ದಕ್ಕೆ ಅವ್ರು ಹಿಂದಕ್ಕೆ ತಗೊಂಡ್ರು. ಅದಾದ ನಂತರ ದೊಡ್ಡಪ್ಪರ DCC ಬ್ಯಾಂಕ್ ಇಲೆಕ್ಷನ್ ಆದಮೇಲೆ ಮುರಾಳದಲ್ಲಿ ಸೊಸೈಟಿ ಓಪನ್ ಮಾಡಿದರು. ಆ ಮುರಾಳ ಸೊಸೈಟಿ ಓಪನ್ ಆಗಿದ್ದಲ್ಲಿ ನಾಗರಬೆಟ್ಟ ಭಾಗದ ರೈತರಿಗೆ ಎಷ್ಟೋ ಜನರಿಗೆ ಅನುಕೂಲತೆ ಆಯಿತು. ನಾಗವೆನ್ನ ಸೊಸೈಟಿ ಓಪನ್ ಮಾಡಿದರು. ಅದಾದ ನಂತರ ಈ ರೈತ ಸಂಪರ್ಕ ಕೇಂದ್ರ ನಮ್ಮಲ್ಲಿ ಇದ್ದಿಲ್ಲ, ಅದನ್ನು ತೊಗೊಂಬಂದರು, ಅದನ್ನು ಮಾಡಿದರು. ಇಷ್ಟೆಲ್ಲ ಕೆಲಸಗಳ ಘಟನೆಗಳಾದವು. ಅದಾದಮೇಲೆ ನಮ್ಮ ನಾಲ್ಕುದಾಗ ರುದ್ರಭೂಮಿ ವೀರಶೈವ ರುದ್ರಭೂಮಿ ಅನ್ನೋ ದೊಡ್ಡ ಯುದ್ಧನೇ ಆಗೋಯ್ತು. ಆ ಯುದ್ಧ ಇವತ್ತಿಗೂ ನಮ್ಮ ಹಿರಿಯರಿಗೆ ನೆನಪೈತಿ. ತಹಶೀಲ್ದಾರ್ ಅನಿಲ್ ಕುಮಾರ್ ನಾಡಗೌಡ ಅಂತಿದ್ರು. ಅವ್ರು ಬಂದು ದೊಡ್ಡಪ್ಪರಲ್ಲಿ ನಿಂತು ಕೋರ್ಟಿಂದ ಆರ್ಡರ್ ಬಂದರೆ ನೀವು ತೆಗೀರಿ ಅಂತ ತಕ್ಷಣ ದೊಡ್ಡಪ್ಪರು ಯಾವ ಆರ್ಡರ್ ತೊಗೊಂಡು ನಾವೇನು ಮಾಡವು, ನಮ್ಗಿಂತ ದೊಡ್ಡ ಆರ್ಡರ್ ಯಾವುದೂ ಇಲ್ಲ, ನಾವು ಅಲ್ಲಿ ಮಾಡೋರೆ ಅಂತ ಹೇಳಿದ್ರು. ಅವತ್ತು ಏನಾಗಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತದು. ಇವತ್ತು ಅಷ್ಟು ಒಂದು ದೊಡ್ಡ ವಿಶಾಲವಾದ ಯಾರು ಕಾರಣ ಅಂತಂದ್ರೆ MS ಪಾಟೀಲ್ರು ಮತ್ತು BM ಅಂಗಡಿಯವರು ಎಲ್ಲರ ಜೊತೆಗಾರ ಮಾಡ್ಯಾರ. ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಬಂದು ನಿಂತಿದ್ದೀವಿ. ಇವತ್ತಿಗೂ ಅವರು ಒಂದು ಹೆಸರು ಹೇಳಿದ್ರೆ ಎಲ್ಲಿ ಬೇಕಂದಲ್ಲಿ ಎಲ್ಲ ಕೆಲಸಗಳು ಆಗ್ತಾವು. ಅದೆಲ್ಲರಿಗೂ ಗೊತ್ತಿದ್ದು ವಿಚಾರನ. ಅವರು ಇಷ್ಟು ದೊಡ್ಡ ಒಂದು ಸಾಧನೆ ಮಟ್ಟದಿಂದ ಬೆಳ್ಕೊಂಡು ಬಂದಾರ. ಎಲ್ಲರಿಗೂ ಏನಾದ ಸಮಾಜಮುಖಿಯಾಗಿ ಕೆಲಸ ಮಾಡ್ಯಾರ. ಅವಾಗ ಯಾವ ಥರ ಇತ್ತಂತಂದ್ರೆ ಅವ್ರಿಗೆ ಬಿಡುವನೇ ಇರ್ತಿದ್ದಿಲ್ಲ. ಮನೆ ಕೆಲಸ ಮಾಡ್ಬೇಕಂದ್ರೆ ಅವ್ರು ಮನೆ ಕೆಲಸದ ನಾವು ಏನಾರು ಒಂದು ವಿಷಯ ಹೇಳ್ಬೇಕಂತಂದ್ರೆ ಅವ್ರು ಟೈಮೇ ಇರ್ತಿದ್ದಿಲ್ಲ. ಮುಂಜಾನೆ 6ಕ್ಕೆ ತೋಟಕ್ಕೆ ಬಂದ್ರೆ 10ಕ್ಕೆ ಜಳಕಕ್ಕೆ ಬರೋರು, 10ಕ್ಕೆ ಜಳಕಕ್ಕೆ ಬಂದ್ರೆ 11ಕ್ಕೆ ಜಳಕ ಮಾಡಿ 11ವರೆಗೆ ಒಂದು ಯಾವ್ದಾದ್ರು ಬ್ಯಾಂಕಿನ ಸಹಿ ಮಾಡಿಸ್ಬೇಕಂದ್ರೆ ನಮ್ಮ ಇರ್ಪಣ್ಣವರು ನಮ್ಮ ಅಪ್ಪರು ಅಡ್ವಾನ್ಸ್ ತೆಗೆದಿಡೋರು. ಒಮ್ಮೊಮ್ಮೆ ಅವಸರದಾಗ ಆ ಕಡೆಯಿಂದ ಆ ಕಡೆ ಹೊರಗೆ ಹೋಗ್ಬಿಡೋರು. ಅವ್ರು ಸಮಾಜಕ್ಕಾಗಿಯೇ 24 ತಾಸು ದುಡಿದಂಥ ವ್ಯಕ್ತಿ. ಆ ಸಮಾಜಕ್ಕಾಗಿಯೇ ತಾವು ಕೆಲವೊಂದು ವಿಚಾರಗಳು ಯಾರಿಗೂ ಗೊತ್ತಿಲ್ಲ. ಆದರೂ ಆ ವಿಚಾರಗಳು ಇಲ್ಲಿವರೆಗೂ ಮಾಡ್ಕೊಂಡು ಬಂದಾರ. ಆ ಒಂದು ಸಮಯ ಏನಾದ ಮಾಡ್ಕೊಂಡು ಬಂದು ಇಲ್ಲಿ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಬಂದು ನಿಂತದ. ನಮ್ಮ ಊರಾಗ ಎಷ್ಟು ಮಂದಿ ನೌಕರಿ ಆಗ್ಯಾವ ಅನ್ನೋದು ನಿಮಗೂ ಗೊತ್ತದ. ಎಷ್ಟು ಮಂದಿಗೆ ಇವತ್ತಿನ ಈ 7ನೇ ವೇತನ ಆಯೋಗದಾಗ ಅಷ್ಟು ಮಂದಿ ನೌಕರಿ ಆಗ್ಬೇಕಂದ್ರೆ ಅವ್ರು ಫ್ರೀ ಆದಂಗನ. ಅವತ್ತು ರೊಕ್ಕ ಕೊಟ್ಟಿರ್ಬೇಕು, ಅವ್ರು ಕರೆ ಆದ್ರೆ ಅವ್ರು ಫ್ರೀ ಆದಂಗನ ಇವತ್ತಿನ ಲೆಕ್ಕಕ್ಕೆ. ಅಷ್ಟೆಲ್ಲ ದೊಡ್ಡ ಕೆಲಸ ಆಗ್ಯಾವು. ಎಷ್ಟೊಂದು ಮಂದಿ DCC ಬ್ಯಾಂಕ್ನಾಗ ನೌಕರಿ ಆಗ್ಯಾವು, ಶಾಲೆ ಒಳಗೆ ನೌಕರಿ ಆಗ್ಯಾವು. ಸಾಕಷ್ಟು ಜನ KV ಒಳಗಂತೂ ಲೆಕ್ಕನೇ ಇಲ್ಲ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅವ್ರ ಅಷ್ಟೆಲ್ಲ ಈಗ ಇವತ್ತಿಗೂ ದೇವೇಗೌಡರು, ರೇವಣ್ಣವರು 4 ವಾರ್ಡ್ ಅಂತಂದ್ರೆ MS ಪಾಟೀಲ್ರನ್ನ ದೇಶಮುಖರನ್ನ ಕೇಳ್ತಾರೆ. ಆ ಲೆವೆಲ್ ವರ್ಚಸ್ ಇಟ್ಕೊಂಡು ಬಂದಾರ. ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವ್ರ ಮೇಲೆ ಸದಾಕಾಲ ಇರಲಿ. ಅವರ ಮಾರ್ಗದರ್ಶನದಾಗ ನಾವೆಲ್ಲರೂ ಹೋಗೋಣ. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ನೀವು ಎಲ್ಲರೂ ಸೇರಿ ಅವರಿಗೆ ಅವರ ಇತಿಹಾಸ ಮತ್ತು BM ಅಂಗಡಿಯವರ ಇತಿಹಾಸ ಮತ್ತು ದೇಶಮುಖರು ಅಮ್ಮವರು ದೇಶಮುಖರು ಕೊನೆ ಎಲೆಕ್ಷನ್ದಾಗ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಾ ಹೇಳಿದ್ದು ಭಾಳ ಒಂದು 5% ಹೇಳ್ಬೋದು. ನಾನು ಅವ್ರ ಇತಿಹಾಸ ಹೇಳ್ಬೇಕಾದ್ರೆ ಒಂದು ದಿವಸ ಸಾಲಂಗಿಲ್ಲ. ನನ್ನ ಅನಿಸಿಕೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಒಂದು 5% 2% ಹೇಳ್ಬೋದು.
ದೇಶಮುಖರ ಕೊನೆಯ ಎಲೆಕ್ಷನ್ನು 1989ರಲ್ಲಿ ನನ್ನ ಪ್ರಥಮ ಮತದಾನ ಬಂದಿತ್ತು. ಅವತ್ತು ಅವರ ಎಲೆಕ್ಷನ್ಗೆ ಬಂದಿತ್ತು. ಅವಾಗ ನಾ ಏನೋ ಸಣ್ಣ ಹುಡುಗ, ಅಷ್ಟೊಂದು ತಿಳುವಳಿಕೆ ಇದ್ದಿಲ್ಲ. ಎಲೆಕ್ಷನ್ ಅಂದ್ರೆ ಏನೋ ಗೊತ್ತಿದ್ದಿಲ್ಲ. ಓಟ್ ಬಂದಿತ್ತು ಬಿಟ್ಟಿತ್ತು ಅದನ್ನು ನೆನಪಿಲ್ಲ ನನಗೆ. ಬಂದೈತಂತ ಅನಿಸ್ತೈತಿ. ಓಡಾಡ್ತಿದ್ವಿ. ಅವಾಗ ಗೌಡ್ರು, BM ಅಂಗಡಿಯವರು, ದೇಶಮುಖರು, ಸಿದ್ದಾಪ್ಪ ಗೌಡ್ರು ಬರ್ತಿದ್ರು. ಅವಾಗ ಸಿದ್ದಾಪ್ಪ ಗೌಡ್ರು ಬಂದು ನಾವೆಲ್ಲ 89ನೇ ಎಲೆಕ್ಷನ್ನು ನಾ ಸಣ್ಣ ಹುಡುಗಿದ್ದಾಗ ನನ್ನ ತಿಳುವಳಿಕೆ ಇಲ್ಲಾರ್ದಾಗ ಮಾಡಿದ್ವಿ ನಾನು. ಆ ಎಲೆಕ್ಷನ್ ಹೆಂಗ್ ಮಾಡಿದ್ವಿ ನನಗೆ ಇನ್ನೂ ಸ್ವಲ್ಪ ಒಂದು 10% ನೆನಪೈತಿ. ಇಲೆಕ್ಷನ್ದಾಗ ದೇಶಮುಖರು ಅವತ್ತು ಬಿದ್ದ ಮೇಲೆ ಮರುದಿವ್ಸ ನಮ್ಮ ಊರಿಗೆ ಬಂದ್ರು. ಅವರು ಬಂದ ಟೈಮ್ದಲ್ಲಿ ಎಲ್ಲರೂ ನಮ್ಮ ಊರನ್ನು ಸೇರಿದ್ರು. ಸೇರಿದಾಗ ದೇಶಮುಖರು ಒಂದು ಮಾತು ಹೇಳಿದ್ರು, ನಾನು ಇವತ್ತು ಬಿದ್ದೀನಂತ ನೀವು ಯಾರು ಎದೆ ಹೊಡಿ ಮಾಡ್ರಿ, ನಾ ಎದ್ದಂಗೆ ನಿಮ್ಗೆ ಏನು ಕೆಲಸ ಇದ್ರು ಬಂದ ಅಂತ ಕೇಳ್ರಿ. ಆ ಶಕ್ತಿ ನಮಗೆ, ಆ ದೇಶಮುಖರು ಹೇಳಿದ ಶಕ್ತಿ ಈಗ ನಮ್ಮ ಪಾರ್ಟಿ ಒಳಗೆ ಈಗ ಅಮ್ಮವ್ರು ಇರ್ಬೋದು, ದೇಶಮುಖರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಭಾಳ ಸರಿ ಬಿದ್ದ ಪಾರ್ಟಿ ಒಳಗೆ ಅದೀವಿ ನಾವು. ಆ ದೇಶಮುಖರು ಏನು ಹೇಳಿದ್ರಲ್ಲ ಆ ಶಕ್ತಿ ನಮಗೆ ಬಿದ್ದರೂ ಕೂಡ ಇಷ್ಟು ವರ್ಷನೂ ನಾವು ಎದ್ದಷ್ಟು ಶಕ್ತಿ ನಮಗೆ ಅವ್ರು ಹೇಳಿದ ಮಾತಲ್ಲಿ ಸಿಕ್ಕದ. ಅದೇ ಥರನ ಗೌಡ್ರ ಸಾವ್ಕಾರ ನಮಗೆ ನಡ್ಕೊಂಡು ಬಂದಾರ. BM ಅಂಗಡಿಯವರಂದ್ರೆ ಸುಮಾರು ಇವತ್ತು ನಾವು ರಾಜಕಾರಣಕ್ಕೆ ಬಂದು ನಾನು ಓಡಾಡಕತ್ತಿ ಬಹುಶಃ 38-40 ವರ್ಷ ಆಗಿರ್ಬೇಕು ಹತ್ತತ್ರ. ಅವಾಗ ನಮಗೆ ತಿಳುವಳಿಕೆ ಇರೋದಾಗನ ನಮ್ಮನ್ನು ಕರ್ಕೊಂಬಂದ್ರು. ನಮ್ಮ ಊರಿಗೆ ಬಂದು ನಮ್ಮ ಗೌಡ್ರು ನಮ್ಮ ಮನೆತನ ಒಂದು ಸುಮಾರು ಒಂದು 50-60-40 ವರ್ಷ ಸುತ್ತಮುತ್ತ ಹಳ್ಳಿಗಳು ಅವ್ರ ಮನೆತನದ ಅವ್ರ ಸಂಸಾರ, ಅವರು ಕಷ್ಟ ಸುಖ ಎಲ್ಲ ನೋಡ್ತಾ ಬರ್ತಿದ್ರು. ಅವರು ಬರೇ ಒಂದು ರಾಜಕಾರಣ ಅಲ್ಲ, ಅವ್ರ ಸಂಸಾರ ಏನಾಗೈತಿ, ಅವ್ರ ಮಕ್ಕಳು ಎಲ್ಲಿ ಮದ್ವೆ ಮುಂಜಿ ಅವರು ಬೇಕಾದಿರ್ಲಿ ಅವ್ರ ಸಂಸಾರನೇ ಅವರು ಹೌದು ಅಲ್ಲ ಎಲ್ಲ ನಮ್ಮ ತಂದೆ ತಾಯಿ ಕೇಳ್ತಿದ್ದಲ್ಲ ಆ ಥರ ಎಲ್ಲ ಊರಲ್ಲಿ ಸುಮಾರು 50-60 ಹಳ್ಳಿಗಳಲ್ಲಿ ಅವ್ರ ಒಡನಾಟ ಇತ್ತು. ಆ ಒಡನಾಟನೇ ಅದು ರಾಜಕೀಯ. ದೇಶಮುಖರನ್ನು ಒಂದು 2 ಸರಿ 3 ಸರಿ MLA ಮಾಡಿ, ತದನಂತರದಲ್ಲಿ ಅವರು ನಿಧನ ಆದ ನಂತರ ಅಮ್ಮವ್ರನ್ನ MLA ಮಾಡಿ, ಮಿನಿಸ್ಟರ್ ಮಾಡಿ, ತದನಂತರದಲ್ಲಿ ದೇಶಮುಖರ ನಿಧನ ಆದ ನಂತರ ಮಾತಪ್ಪಗೌಡರು ರಾಜಕಾರಣಕ್ಕೆ ಬಂದರು. ಜಿಲ್ಲಾ ಪಂಚಾಯತಿ ನಿಂತ 90ನೇ ಆರಿಸಿ ಹೋದರು. ತದನಂತರ 2 ಸಲ ಜಿಲ್ಲಾ ಪಂಚಾಯತಿ ಆಗಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಮತ್ತು ಈ 40 ವಾರ್ಡದ ಸಂಘ ಸಂಸ್ಥೆಯ ಎಲ್ಲ ಈ ಸಂಸ್ಥೆಯ ಚೇರ್ಮನ್ರಾಗಿ, ಒಂದು ಬ್ಯಾಂಕ್ ಕಟ್ಟಿದ್ರು, ಬ್ಯಾಂಕಿನ ಅಧ್ಯಕ್ಷರಾಗಿ ಎಲ್ಲ ಸೇವೆಗಳನ್ನು ಮಾಡ್ತಾ ಜನರ ಒಡನಾಟದಲ್ಲಿ ಜನರ ಹೃದಯವನ್ನು ಗೆದ್ರು. ನಮ್ಮೆಲ್ಲ ಕಷ್ಟ ಸುಖಗಳನ್ನು ಕೇಳ್ತಾ ಇವತ್ತು ಒಂದು ಮಾತು ಹೇಳ್ಬೇಕಂತಂದ್ರೆ, ದೇವೇಗೌಡರು ಹೆಂಗ 24 ತಾಸು ರಾಜಕಾರಣ ಮಾಡ್ತಾರ, ಹಂಗ ನಮ್ಮ 40 ನಮ್ಮ ಮುದ್ದೇಬೇಳೆ ತಾಲೂಕಿನಾಗ 24 ರಾಜಕಾರಣ ಯಾರು ಮಾಡಿದವ್ರು ಇದ್ರ ಅವರು ಮಾತಪ್ಪಗೌಡರು ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಮತ್ತು ಇದಕ್ಕೂ ಮಿಕ್ಕಿ ಅವರು ತಮ್ಮ ಜೀವನದ 72 ವರ್ಷ ವಯಸ್ಸಿನಲ್ಲಿ ಸುಮಾರು 40-45 ವರ್ಷ ಸಮಾಜ ಸೇವೆ ಮತ್ತು ನಿಮ್ಮೆಲ್ಲರ ಸೇವೆ ಮತ್ತು ಈ ರಾಜಕಾರಣ ಇದನ್ನೇ ಮಾಡ್ಕೊತ ಬಂದಾರ. ಅವರು ಸ್ವಂತಕ್ಕಾಗಿ ನಾವು ಒಂದು 25-30 ವರ್ಷ ದುಡಿದಿರ್ಬೇಕು, ಒಂದು 40-45 ವರ್ಷ ಸಮಾಜ ಸೇವೆನ ಮಾಡ್ಯಾರ, ರಾಜಕಾರಣ ಮಾಡ್ಯಾರ. ಅವರು ಸ್ವಂತಕ್ಕಾಗಿ ಅಷ್ಟೊಂದು ಏನು ಕೆಲಸ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದು ಇವತ್ತು ಅವರು ಹಾಕಿಕೊಟ್ಟ ದಾರಿಯೊಳಗೆ ನೀವೆಲ್ಲರೂ ಸೇರಿ ಹೋಗೋಣ. ಮತ್ತು ದೇವರವರಿಗೆ ಇನ್ನೂ ಆರೋಗ್ಯ ಕೊಟ್ಟು 100 ಕಾಲ ಬಾಳಲಿ, ನಿಮ್ಮೆಲ್ಲರಿಗೆ ಇನ್ನೂ ಮಾರ್ಗದರ್ಶನ ನೀಡಲಂತ ಹೇಳಿ ಭಾವಯುತೆ ಬಗ್ಗೆ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಸಾಮಾನ್ಯ ಶಬ್ದಗಳಂತೂ ಸಾಲೋದಿಲ್ಲ ಅವ್ರು ವರ್ಣನೆ ಮಾಡಲಿಕ್ಕೆ. ಆದರೆ ಒಂದು ಮಾತ್ರ ನಾನು ಹೇಳ್ಬೋದು, ನನ್ನ ಜೀವನದಲ್ಲಿ ದೇಶಮುಖರು ಬಿಟ್ಟರೆ ಆಮೇಲೆ ಸ್ವಲ್ಪ ಸಂಪರ್ಕ ಬಂದಿತ್ತು. ಅದು ದೇಸಾಯರು ಒಡೆಯದಾಗ ಸ್ವಲ್ಪ ಸೇವೆ ಮಾಡೋದ್ರಿಂದ ಪಟೇಲ್ ಸಾಹೇಬ್ರನ್ನ ಬಿಟ್ಟರೆ, ಆಮೇಲೆ ಹೆಗಡೆ ಅವ್ರನ್ನ ಬಿಟ್ಟರೆ, ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ, ನುಡಿದಂಥ ನಡೆಯುವಂಥ ವ್ಯಕ್ತಿ ನನ್ನ ಕಾಣೋರು MS ಪಾಟೀಲ್. ಆ ಚೆಬ್ಬ ಅವ್ರ ಹತ್ರ ಐತಿ. ಇನ್ನು ಇಷ್ಟಿದ್ರೂ ಅವರು
ಎಷ್ಟು ಸಾಧನೆ ಇರ್ತಾರೆ, ಗೌಡ್ಕನ್ನು ಶಬ್ಬ ಅವ್ರ ಹತ್ರ ಇಲ್ಲೇ ಇಲ್ಲ. ಸಾಮಾನ್ಯರಂತೆ ನಾವು ಭಾಳ ಸರಿ ನೋಡ್ಕೊಂಡಿವಿ, ಅವರು ಸಾಮಾನ್ಯರಲ್ಲಿ ಎಲ್ಲಿ ಕುಂದಿರ್ತಾರೆ. ಒಮ್ಮೊಮ್ಮೆ ಸೀಟ್ ಕೊಡ್ಲಿಕ್ಕೂ ತಾವೇ ಬಂದು ಲಾಸ್ಟು ಅಥವಾ ನಡುವು ಎಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸಾವಿರಾರು ಮಂದಿ, ಲಕ್ಷಾವಧಿ ಮಂದಿ ಸೇರಿದಂಥ ಕಾರ್ಯಕ್ರಮಗಳು ಅಂತಲ್ಲಿ ಎಲ್ಲಿ ಕುಂತಿರ್ತಾರಪ್ಪ ಅಂದ್ರೆ ಗೌಡ್ರನ್ನು ನಾವೇ ಗುರುತಿಸ್ಬೇಕು ಎಲ್ಲಿ ಕುಂತಾರಂತ. ಅಷ್ಟೊಂದು ಅಂದ್ರೆ ಹೇಳುವ ಉದ್ದೇಶ ಏನಂತಂದ್ರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಹೋಗ್ಬಿಟ್ರೆ ಗೌಡ್ರು. ಅಷ್ಟೊಂದು ವ್ಯಕ್ತಿತ್ವ ಅವರಲ್ಲಿ ಐತಿ, ಭಾಳ ಪ್ರಾಮಾಣಿಕ ವ್ಯಕ್ತಿತ್ವ. ಇನ್ನು ನಾನು ಅವ್ರ ಬಗ್ಗೆ ಒಂದೆರಡು ಹೇಳ್ಬೇಕಂದ್ರೆ, ನಾನು ಅವರಿಗೆ ವಿದ್ಯಾಗುರು. ರಾಜಕೀಯ ಗಂಧವನ್ನೇ ಗೊತ್ತಿರಲಾರಂತ ನನಗೆ ಅವರು ರಾಜಕೀಯ ಗುರುಗಳು. ಏನು ಗೊತ್ತಿಲ್ಲ, ಭಾಳ ಸಂದಿಗ್ಧಂಥ ಪರಿಸ್ಥಿತಿಯಲ್ಲಿ ನಾನು ಕರೆಸಿ ವಿರೋಧವಾಗಿ ಆಯ್ಕೆ ಮಾಡಿ ಪಟ್ಟಣ ನಮ್ಮ ಸಹಕಾರಿ ಸಂಘಕ್ಕೆ, ವೀರೇಶ್ವರ ವಿರೋಧೇಶ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ನಮ್ಮ ಅಧ್ಯಕ್ಷನಿಂದ ಮಾಡಿದಂಥ ಒಂದು ಋಣ ಅವ್ರ ಮ್ಯಾಗ ಐತೆ. ಈ ಸಂದರ್ಭದಲ್ಲಿ ಅವ್ರ ಗೌರಿಗೆ ನಾನು ಭಾಳ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸಬೇಕು. ಅಂದ್ರೆ ನಾನು ಬಿಟ್ಟು ದೊಡ್ಡವ್ರನ್ನ ಯಾರು ಗುರುತಿಸಬಹುದಾಗಿತ್ತು. ಸಾಮಾನ್ಯ ಶಿಕ್ಷಕನ್ನೇ ಯಾಕೆ ಗುರುತಿಸಿದ್ರಪ್ಪ ಅವರು ಅಂದರೆ ದೊಡ್ಡವರಿಂದ ಹಿಡಿದು ಸಾಮಾನ್ಯರವರೆಗೂ ಕೆಳಮಟ್ಟದವರೆಗೂ ಅವ್ರು ಗುರುತಿಸಿ ಅವ್ರಿಗೆ ಮುಂದೆ ತರಬೇಕು. ಎಲ್ಲರೂ ನಮ್ಮ ಭಾವನೆ ಒಳ್ಳೆಯದು. ಆದ್ದರಿಂದ ಅಣ್ಣಬಸವಣ್ಣನ ತತ್ವದ ಪ್ರಕಾರ ಗೌಡರು ಒಂದೇ ಅರ್ಥದಲ್ಲಿ ಹೇಳಬೇಕಾದ್ರೆ ಇವ ಯಾರು, ಇವನಾರು ಅಂತ ಎಂದೂ ಒಂದಿಲ್ಲ. ಇವ ನಮ್ಮವ ಅಂತಲೇ ಕೆಲವು ರಾಜಕೀಯದಲ್ಲಿ ಇರುವೆ. ಇಂದಿರಾ ಗಾಂಧಿಯವ್ರನ್ನ ಕರಿಬಿಟ್ಟಿಲ್ಲ, ರಾಜನಾರಾಯಣನ ಕರಿಬಿಟ್ಟಿಲ್ಲ, ಹೆಗಡೆಯವರನ್ನು ಕರಿಬಿಟ್ಟಿಲ್ಲ, ನಮ್ಮ ಜನನಾಯಕರಾದಂಥ ನಮ್ಮ ದೇಶಮುಖರಿಗೂ ಬಿಟ್ಟಿಲ್ಲ. ಅದೇನು ಈ ರಾಜಕೀಯ ಮಾಡ್ತೀವಿ ಅಂದಾಗ ಕುಸ್ತಿ ಹಿಡ್ದಂಗೆ. ಅದು ಕುಸ್ತಿ ಹಿಡ್ದಾಗ ಇಬ್ಬರು ಇರ್ತಾರೆ, ಒಬ್ಬ ಬೀಳಲೇಬೇಕು. ಬಿದ್ದಾವ ಸುಮಾರು ಅಂತಲ್ಲ. ಈಗ 100 ಮೀಟ್ರ್ ಓಡ್ತಿರ್ತಾನೆ. ಫಸ್ಟ್ ಬಂದವ 9 ಸೆಕೆಂಡ್ನ್ಯಾಗ ಪಾಯಿಂಟ್ ಮ್ಯಾಗ ಫಸ್ಟ್ ಬರ್ತಾನೆ ಒಲಿಂಪಿಕ್ನಾಗ. ಎರಡನೇದವ 9 ಸೆಕೆಂಡು 3 ಪಾಯಿಂಟ್ನಾಗ ಬರ್ತಾನವ. 2 ಪಾಯಿಂಟ್ನಾಗ ಬಂದಾಗ ಗೆದ್ದಂಗೆ, ಈ 3 ಪಾಯಿಂಟ್ ಬಂದಾಗ ಸೋತಂಗೆ ಏನದ. 1 ಪಾಯಿಂಟ್ನಾಗ ಡಿಫರೆನ್ಸ್ ಆಗುವ ಆ ರೀತಿಯಲ್ಲಿ ರಾಜಕೀಯ ಒಳಗೆ ವ್ಯತ್ಯಾಸ ಆಗ್ತವೆ. ಆದರೆ ಇಷ್ಟು ಮಾತ್ರ ಕರೆ, ಏನೇ ವ್ಯತ್ಯಾಸವಾದರೂ ಅವರ ಮೂಲ ಗುಣ ಏನದ, ಆಮೇಲೆ ಎಲ್ಲರನ್ನು ನಂಬುದು, ವಿಶ್ವಾಸ ಮತ್ತು ಹತ್ತಿ ಕರ್ಕೊಂಡು ಹೋಗೋದು. ಮತ್ತು ಅವರಲ್ಲಿ ಇನ್ನೊಂದು ಏನಿದೆ ಅಂತಂದರೆ ಆರ್ಗನೈಸಿಂಗ್ ಕೆಪಾಸಿಟಿ, ಸಂಘಟನೆ ಶಕ್ತಿ ಭಾಳ. ನಾನು ನೋಡ್ತಾ ಬಂದೀನಿ, ನನಗೆ ಗುರುತಿದ್ದ ಮಟ್ಟಿಗೆ ಮೊದಲು ಮಾಡ್ತಿದ್ರು ಅವ್ರು. ಸಿದ್ದಪ್ಪಗೌಡರು ಮಾಡ್ತಿದ್ರು, ಅಂಗಡಿ ಸಾವುಕಾರರು ಮಾಡ್ತಿದ್ರು, ದನಿಯರು ಮಾಡ್ತಿದ್ರು. ಅದು ಸಾಧಾರಣ ಆಟಕಾಟೆ ಮಾಡ್ತಿದ್ರು. ಈಗ ಇತ್ತೀಚಿನ 8-10 ವರ್ಷಗಳಲ್ಲಿ ಅಂಗಡಿ ಸಾವುಕಾರರು ಮತ್ತು ಮಹಂತಪ್ಪಗೌಡರ ಒಂದು ಮುಂದಾಳತ್ವದಲ್ಲಿ ಎಂತಿಂಥ ಕಾರ್ಯಕ್ರಮಗಳು ಎಷ್ಟು ಸೊಗಸಾಗಿ ನಡೀತವ. ಎಲ್ಲರನ್ನು ಹತ್ತಿ ಕರ್ಕೊಂಡು ಅತ್ಯಂತ ಅಚ್ಚುಕಟ್ಟುತನದಿಂದ ಯಾವುದೊಂದು ಲೋಪವಿಲ್ಲದೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಆಗಬೇಕಾದ್ರೆ ಸಾಮಾನ್ಯ ಅಲ್ಲ. ಏನೋ ಒಂದು ಶರಣ ಅವರಿಗೆ ವಿಶೇಷವಾದಂಥ ಶಕ್ತಿ ಕೊಡ್ತಾನೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇರಲಿ, ಟೈಮ್ ಭಾಳ ಆಗ್ತದೆ. ಇನ್ನೂ ಗೌಡರು ಈಗ 71 ನಿಮಿಷ 72 ಕಾಲಿರ್ತಾರೆ. ಇನ್ನೂ ಅವ್ರು ಶತಾಯುಷಿಗಳಾಗಲಿ, ನಮಗೆ ಮತ್ತು ನಿಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಲಿ. ಆನಂತರ ಮುಂದಿನ ಅವರ ಒಂದು ರಾಜಕೀಯ ಭವಿಷ್ಯ ಭಾಳ ಚೆನ್ನಾಗಾಗಲಿ ಅಂತ ಹಾರೈಸಿ ನಾನು ಎರಡು ಪೂರೈಸಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ನಮ್ಮ ನಾಲ್ಕವಾಡದ ಹೆಮ್ಮೆಯ ಧೀಮಂತ ನಾಯಕರು, ಪಟ್ಟಣ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರು ಹಾಗೂ ನಮ್ಮೆಲ್ಲರ ಕಣ್ಮಣಿಯಾಗಿರ್ತಕ್ಕಂಥ MS ಪಾಟೀಲ್ರ ಬಗ್ಗೆ ಹೇಳಬೇಕಂದ್ರೆ, ನಾನು ಈ ಊರಿಗೆ ಬಂದು ಸುಮಾರು 30 ವರ್ಷ ಆಯಿತು. 30 ವರ್ಷ ತನಕ ಅವರನ್ನು ಭಾಳ ಸಮೀಪದಿಂದ ನೋಡ್ಲಿಕ್ಕಾಗಿ ಅವರು ತಮ್ಮದೇ ಆದ ಛಾಪ್ ಮೂಡಿಸ್ಯಾರ. ಮೊದಲೊಬ್ಬ ರಾಜ್ಕುಮಾರ್ ಅಂತಿದ್ದ, ಡಾಕ್ಟರ್ ರಾಜ್ಕುಮಾರ್. ಯಾರು ಸಿನಿಮಾ ಹೀರೋಗಳೇ ಇದ್ದಿದ್ದಿಲ್ಲ, ಒಬ್ಬನೇ ಇರ್ತಿದ್ದ.
ಅವ ಕರ್ನಾಟಕದ ಈಗ ಮನಿಗೊಬ್ಬ ರಾಜ್ಕುಮಾರ್ ಅದನ್ನ ಮನಿಗೊಬ್ಬ 100 ವರ್ಷ ಸಿನಿಮಾ ತೆಗಿತಾರ ಅಂತಾದ್ರಾಗೂ ಇಷ್ಟೆಲ್ಲ ಅಪಾರ ಅಭಿಮಾನಿಗಳನ್ನು ಹೊಂದ್ಯಾರ ಒಂದು ಸಲ ಸಮುದ್ರದಾಗ ಒಂದು ಹುಡುಗ ಆಡ್ಲಕತ್ತಿದ್ದ. ಆ ಹುಡುಗನ ಚಪ್ಪಲಿ ಕಳೆದು ಹೋಯ್ತತ್ತ. ಈ ಸಮುದ್ರ ಕಳ್ಳ ಅಂತೇಳಿ ಬರೆದು ಹೋಯ್ತತ್ತ ಹುಡುಗ. ಮತ್ತೊಬ್ಬ ಮುದುಕ ಬಂದ, ಅವನಿಗೊಂದು ಮುತ್ತು ಕೊಟ್ಟು ಇದು ಬಹಳ ದಾನಸೂರ ಅಂತೇಳಿ ಸಮುದ್ರ ದಾನಸೂರ ಅಂತೇಳಿ ಸಮುದ್ರ ಬರೀತು. ಅದು ಬರಬಾರ್ದತ್ತ ಅವು ಸ್ಕಿನ್ ಮ್ಯಾಗ ಮರಳಿನ ಮ್ಯಾಗ. ಮತ್ತೊಬ್ಬನಿಗೆ ಮೀನು ಸಿಕ್ತತ್, ಇದು ಅನ್ನದಾತ ಸಮುದ್ರ ಅಂತೇಳಿ ಬರದ. ಇನ್ನೊಂದು ಮಗನನ್ನು ಕೊಂದಿತ್ತತ್ತ, ಇದು ಕೊಲೆಗಾರ ಸಮುದ್ರ ಅಂತೇಳಿ ಅದಕ್ಕೆ ಸಮುದ್ರಕ್ಕೆ 4 ಮಂದಿ ಬರೆದು ಹೋಗಿದ್ರು. ಒಂದು ದೊಡ್ಡ ಅಲೆ ಬಂತು, ಅವೆಲ್ಲ ಅಳಗಿಸ್ಕೊಂಡು ತಗೊಂಡು ಹೋಯ್ತು. ಯಾರೇನೇ ಅನ್ರಿ, ನಿಂದಿಸುವರೊಂದು ದುರ್ಜನರು ಬೆಂಬೆತ್ತು ಸೂಕವಿ ರಚಿಸನೇ ತನ್ನ ಕೃತಿಯಂ ಮಿಂದೇಹರ ನಿಜ ಸುಖ ಮಯುಕಂ ಪಸರಿಸನೆ ಅಂತ. ಮೋಡಗಳು ಆಟ ಬರ್ತಾವತ್ತ, ಸೂರ್ಯ ಹುಟ್ಟೋದು ಬಿಡಂಗಿಲ್ಲತ್ತ. ಸೂರ್ಯ ಹುಟ್ಟವನೇ, ಮೋಡಗಳ ಆಟ ಬಂದವ ಕಾಟ್ಲಾಗ್ಯದ. ಹಂಗ ಗೌಡ್ರು ಯಾರು ನಿಂದನೆ ಮಾಡ್ತಾರೋ ಬಿಡ್ತಾರೋ ಏನು ಗೊತ್ತಿಲ್ಲ. ಸಮುದ್ರದಂತ ಗುಣ ಎಲ್ಲರನ್ನ ಕರ್ಕೊಂಡು ಹೋಗೋದು. ನಾವು ನೋಡ್ಲಿಕ್ಕೆ ನಮಗೂ ಭಾಳ ಬೈದಿರ್ತಾರೆ. ನಾವು ಅಲ್ಲಿ ಅವ್ರ ಬಲ್ಲಿ ಹೋಗಾಕ ದೇವ್ರ ಬಲ್ಲಿ ಬೇಡ್ಕೊಂಡು ಹೋಗಿರ್ತೀವಿ. ಮುತ್ತು ಸಾವುಕಾರ ಸಮಾಧಾನ ಮಾಡ್ತಿರ್ತಾರೆ ಕರ್ಕೊಂಡು ಎಲ್ಲರಿಗೆ. ವಕೀಲರು ಅವ್ರು ಭಾಳ ಆತ್ಮೀಯವಾಗಿ, ಇಲ್ಲ ನೀವು ಕೆಲಸ ಮಾಡ್ಬೇಕಂತ. ಗೌಡ್ರು ಏನೋ ಅನ್ಬಾರ್ದಪ್ಪ, ಶರಣ ವೀರೇಶ ನೋಡಪ್ಪ ಅನ್ಕೋತ ಹೋಗ್ತಿರ್ತೀವಿ. ಆದ್ರೂ ಒಮ್ಮೊಮ್ಮ ಏನಾರೇ ಒಮ್ಮ ಆಗಿರ್ತಾವ. ಆದ್ರೂ ಅವ್ರು ಅದನ್ನು ಲವಲೇಶನೂ ಒಂದು ಕ್ಷಣ ತಮ್ಮಲ್ಲಿ ಏನೂ ಇಟ್ಕೊಳಂಗಿಲ್ಲ. ನಮ್ಮ ಅವ್ರಿಗೆ ಒಂದು ಮಾತತ್ತೀವಲ್ಲ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲೆಗೆ ಯುವ ವಿಪರೀತನ್ ಮಾಧವನೀತನ ಪೆರನಲ್ಲ. ಈ ಶ್ರವಣ ಬೆಳಗೊಳದಾಗ 7ನೇ ಶತಮಾನದಾಗ ಒಂದು ಕಪ್ಪೆ ಅರಬಟ್ಟನ ಶಿಷ್ಟ ಜನಪ್ರಿಯನ್ ಅಂತೇಳಿ ಒಂದು ಶಾಸನ ಬರೆದನ ಬಂಡಿಗಲ್ಲಿನ ಮ್ಯಾಗ. ಅದ್ರ ಮ್ಯಾಗ ಸಾಧುಂಗೆ ಸಾಧು, ಒಳ್ಳೆಯವರಿಗೆ ಒಳ್ಳೆಯವ, ಸಾಧು ಜನರಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಪ್ರೀತಿ ತೋರೋರಿಗೆ ಭಾಳ ಪ್ರೀತಿ ತೋರೋದು, ಬಾದಿಪ್ಪ ಕಲೆಗೆ ಕಲಿ, ಯಾವ ಕಾಡ್ಸಲ್ಕ್ ಬರ್ತಾನ ಅವನಿಗೆ ಕಲಿ ವಿಪರೀತನ್, ಇವ ಬೇರೆ ಯಾರು ಅಲ್ಲ, ಇವರೇ ಮಾತಪ್ಪ ಗೌಡ್ರು ಅನ್ನುವಂಗ ಅದೊಂದು ಹೆಸರು ತೆಗೆದು ಅವರು ನಮ್ಮೆಲ್ಲರಿಗೆ ಕರ್ಕೊಂಡು ಹೋಗೋದು. ಅವ್ರು ಕೂಡ ಸಾಥ್ ನಾವು ನೋಡಿರ್ತೀವಿ. ನಮ್ಮಲ್ಲಿ ಮುತ್ತು ಸಾವುಕಾರ ಆಗಲಿ, ನಮ್ಮ ಯಾರೇ ಆಗಲಿ, ಅವ್ರಿಗೊಂದು ಸಣ್ಣದ ವಿಷಯ ಇತ್ತಂದ್ರೂ ಅವ್ರ ಗಮನಕ್ಕೆ ತಂದೆ ಹೇಳಿರ್ತಾರೆ. ಮತ್ತು ಅವ್ರ ತಲೆ ಎಷ್ಟು ತೀಕ್ಷ್ಣ, ಎಷ್ಟು ಬುದ್ಧಿಮತ್ತೆ ಅದು ಅಂತಂದ್ರೆ ನೀ ಇವತ್ತು ಕನಸ್ನಾಗ ಹೇಳಿದ್ದು ಸಹಿತ ಅದು ನೆನಪಿನಾಗ ಇಟ್ಟಿರ್ತಾರೋ. ಅದಕ್ಕೆ ಗೌಡ್ರ ಮುಂದೆ ಯಾವ ಸೋಗಲಾಡಿತನ ಅಂಥವು ಏನೂ ನಡೆಯಂಗಿಲ್ಲ. ಕೆಲಸ ಮಾಡಬೇಕು 2 4. ಆದ್ರೆ ಮುತ್ತು ಸಾವುಕಾರನು ಭಾಳಷ್ಟು ಸುಮ್ಮನಿರ್ತಾರೆ, ಭಾಳ ಸಮಾಧಾನಿ. ನಮ್ಮ ಮಾವರಾದ್ರ ಬೈತಾರೆ, ಏನಾಗಿರ್ಲಕ್ಕ ಸುಮ್ಮನೆ ಇವೆಲ್ಲ ಕೆಲಸ ಮಾಡ್ಬೇಕಂತ ನಮ್ಮೆಲ್ಲ ಕರ್ಕೊಂಡು ಹೋಗ್ತಕ್ಕಂಥ ಗುಣ. ಅದಕ್ಕೆ ಇಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಪ್ರಾಥಮಿಕ ಶಾಲೆ ವೀರೇಶ್ವರ ಪ್ರಾಥಮಿಕ ಶಾಲೆ, ವೀರೇಶ್ವರ ಪ್ರೌಢಶಾಲೆ, ವೀರೇಶ್ವರ ಪದವಿ ಪೂರ್ವ ಶಾಲೆ, ವೀರೇಶ್ವರ ಪದವಿ ಮಹಾವಿದ್ಯಾಲಯ, ವೀರೇಶ್ವರ ಉಚಿತ ಪ್ರಸಾದ ನಿಲಯ, ವೀರೇಶ್ವರ ಶಿಕ್ಷಣ ಮಹಾವಿದ್ಯಾಲಯ, ವೀರೇಶ್ವರ ಆಂಗ್ಲ ಮಾಧ್ಯಮ, ವೀರೇಶ್ವರ ITI ಕಾಲೇಜ್, ಇವೆಲ್ಲವುಗಳ ನಮ್ಮ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ವಿವಿಧ ವಿದ್ಯಾಸಂಸ್ಥೆಗಳ ವತಿಯಿಂದ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಪ್ರತಿಮ ಬುದ್ಧಿಮತ್ತೆ, ಬದುಕು ನಂದನವನವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರನ್ನು ಪ್ರಾರ್ಥಿಸುತ್ತಾ ನನಗೆ ಆದ್ರೆ ಇವತ್ತಿಗೆ ದಿಢೀರಂತ ನಾವೇನು ಒಂದು ಆಯೋಜನೆ ಮಾಡೀವಿ, ಕೆಲವೊಬ್ರು ವಂಚಿತರಾಗ್ಯಾರ. ಆ ಎಲ್ಲ ಅಭಿಮಾನಿ ಬಳಗಕ್ಕೂ ತಮ್ಮೆಲ್ಲರಿಗೂ ನಾನು ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ನಾವೇನು ಗೌಡ್ರ ಒಂದು 72ನೇ ಜನ್ಮದಿನದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಈಗ ತಾನೇ ಎಲ್ಲ ಅಭಿಮಾನಿಗಳು, ಎಲ್ಲ ಹಿರಿಯರು ತಮ್ಮದೇ ಆದಂಥ ಒಂದು ವಿಷಯಗಳನ್ನು ಮಂಡಿಸಿದರು. ಅದರ ಜೊತೆಗೆ ನಮ್ಮ ರಾಜು ಹಾಗೇರಿ ಸರ್ ಅವರು ಏನು ಹೇಳಿದರು, ಗೌಡ್ರ ಜೊತೆಗೆ ಇಬ್ಬರು ನಮಗೆ ಈಗ ತಮ್ಮ ಒಬ್ಬರು ನಾಯಕರು ಬೇಕಾಗ್ಯಾರ ಅಂತ ಹೇಳಿ, ಧೀಮಂತ ನಾಯಕರು ಗೌಡ್ರ ಹಾಗೆ ಮುನ್ನಡೆಸ್ಕೊಂಡು ಈ ಚುಕ್ಕಾಣಿಯನ್ನು ಮುನ್ನಡೆಸ್ಕೊಂಡು ಹೋಗೋರು ಒಬ್ಬೊಬ್ಬರು ತಯಾರು ಮಾಡಬೇಕಾಗ್ಯದ. ನಾಯಕತ್ವ ಅಂತ ವಿಷಯದೊಳಗೆ ನನ್ನ ಅನುಭವವನ್ನು ನಾನು ಒಂದು ವಿಷಯದೊಳಗೆ ಹೇಳಿ ಬಯಸ್ತೀನಿ. ಅವಾಗ ಒಂದು ಸ್ವಲ್ಪ ಜಿದ್ದಾಜಿದ್ದಿನೇ ಆಯ್ತದು. ಅಂದ್ರೆ ನನ್ನ ಒಂದು 2 ಅನುಭವಗಳ ವಿಷಯಗಳ ನಾಯಕರು ಯಾಕಿರಬೇಕು, ನಾಯಕತ್ವದ ಗುಣಗಳು ಏನು ಅನ್ನೋದು ನನ್ನ ಅನಿಸಿಕೆಗಳನ್ನು ನಾನು ವ್ಯಕ್ತಪಡಿಸ್ತೇನೆ. ಗೌಡ್ರ ಜೊತೆಗೆ ನಾವು ಎಲೆಕ್ಷನ್ ಮಾಡಿದ್ದೀವಿ. ಎಲೆಕ್ಷನ್ ಮಾಡುವಾಗ ಅಚಾನಕ್ ಆಗಿ ನನ್ನ ಮೋಟರ್ ಸೈಕಲ್ ಸಿಕ್ಕೊಂಡಿತ್ತಲ್ಲೇ ಮನಹಳ್ಳಿ ಒಳಗೆ. ನಾನು ಬೇರೆ ಕಡೆ ಇದ್ದೆ, ನನ್ನ ಮೋಟರ್ ಸೈಕಲ್ ತೊಗೊಂಡು ಹೋದ. ನನ್ನ ಮೋಟರ್ ಸೈಕಲ್ ಸಿಕ್ಕೊಂಡಿದ್ದು ನನ್ನ ಮೇಲೇನೂ ಅದು ಎಲೆಕ್ಷನ್ ಕೇಸ್ ಆಯಿತು. ಕೇಸ್ ಆಗಿಂದ ಗೌಡ್ರೆ ಸ್ವತಃ ಅಲ್ಲಿ ತಮ್ಮ ಗಾಡಿ ತೊಗೊಂಡ್ಬಂದರು. ನನ್ನ ಬಳಿ ಗಾಡಿನೇ ಇದೆ. ಅಷ್ಟೊತ್ತಿಗಳೇ ನಾನು ಯಾರೋ ಒಬ್ಬರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಿಡಿಸಿಗಿಲ್ಲಿಂದ ಮತ್ತು ನಾವು ಗೌಡ್ರ ಗಾಡಿಯಾಗ ಹೋದ್ವಿ, ಬಂದೆ 40 ಆ ಕೇಸು ನಮ್ಮ ಮೇಲೆ ಏನಾಗಿತ್ತು ಇಲ್ಲಿ ನಾನು ಅದಕ್ಕೆ ಕಾರಣೀಭೂತ ಅಲ್ಲ, ಅದನ್ನು ನಾನು ಸುತ್ಕೊಂಡಿರ್ತದು. ಗೌಡ್ರು ಏನಾದ್ರು ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರೆ ಅದು ಏನಾಗ್ತದೆ ಆಗ್ತದೆ.
ಅವ್ರು ಕಾಳಿಕೃಷ್ಣನ್ ಹೇಳಿದ್ರು ಕೇಸ್ ಒಪ್ಪಲಿಲ್ಲ, ಮಾಡಿದ್ರು ಅವರು. ಆನಂತರ ಆ ಕೇಸಿಗೆ ನಾವು 3 ವರ್ಷ ಅಡ್ಡಾಡಿದ್ವಿ ಕೋರ್ಟಿಗೆ. ನಮಗೇನು ಅದು ನೋವಿದ್ದಿಲ್ಲ, ಸುಮ್ಮ ನಾವು ಹೆಂಗೆ ಯಥಾರೀತಿ ಮುದ್ದೆ ದಿವಸ ಹೋಗ್ತಿದ್ವಿ ಬರ್ತಿದ್ವಿ. ಗೌಡ್ರ ಕೇಸ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ಕುಂತ ಇದೇ ತೋಟದಾಗ ಕುಂತೆ, ಈಗೇನು ಹಗರಟ್ಟಿಗೆ ವಕೀಲರು ಬರಕ್ಕೆ ಹತ್ತಾರ, ಅವ್ರು ಹೇಳಿದರು ಇದು ನಮ್ಮ ಮಂದಿದು ಏನದ ಅದನ್ನೆಲ್ಲ ನೀನು ಹೋಗ್ತಿದ್ರು. ಆ ನಂತರ ನಮ್ಗೆ ಹೋಗೋದು ಬರೋದು ಅಷ್ಟೇ ಆಯ್ತು ವಿಷಯ. ಮುಂದೆ 3 ವರ್ಷ ನಂತರ ಅವ್ರ ಚಾಕಚಕ್ಯತೆ ಹೆಂಗೆ ಇರ್ತದ ಅಂತಂದ್ರೆ ಅದನ್ನು ಎಲ್ಲಿ ಹಿಂಡಿದ್ರೇ ಅದು ಮೆತ್ತಗಾಗುತ್ತೆ ಅಂತ ಆ ಕೇಸ್ 3 ವರ್ಷ ನಂತರ ಯಾರು ನಮ್ಮ ಮೇಲೆ ಕೇಸ್ ಮಾಡಿದ್ರು ಅವರೇ ಅಲ್ಲಿ ನಮ್ಮ ಇದ್ರಿಗೇನೋ ಕೋರ್ಟಾಗಿ ಬಂದು ಹೇಳಿದ್ರು ಅವ್ರಿಗೆ ನಮಗೆ ಏನೋ ಸಂಬಂಧ ಇಲ್ಲರಿ ಅಂತ ಹೇಳಿ. ಆ ತಾಕತ್ತು ಆ ಗೌಡ್ರಿಗೆ ಮಾಡಿದ್ರು. ನಾವು ಯಾಕೆ ಅವ್ರನ್ನ ಫಾಲೋ ಮಾಡ್ತೀವಿ ಅಂದ್ರೆ ಈ ಒಂದು ದಿಟ್ಟತನಕ್ಕೆ ಮತ್ತು ಧೀಮಂತ ನಾಯಕತ್ವಕ್ಕೆ. ಯಾಕಂದ್ರೆ ನಾವು ಏನಾದರೂ ಒಂದು ಧಾಡ್ಸಿಯ ಕೆಲಸ ಮಾಡ್ಬೇಕಂದ್ರೆ ಕಾರ್ಯಕರ್ತರು ಒಮ್ಮೆ ಮಾಡ್ತಿರ್ತೀವಿ, ಏನು ಗೌಡ್ರು ಅದಾರಪ್ಪ ನಮ್ಗಿಂದ ಅಂತೇಳಿ ಮಾಡ್ಬೇಕಾಗ್ತದೆ ಮಾಡ್ತಿರ್ತೀವಿ. ಅವಾಗ ನಾಯಕರಾದವರು ನಮ್ಮನ್ನು ಪಕ್ಕದಾಗ ಹಿಡ್ಕೊಂಡಾಗ ನಮ್ಗೆ ಧೈರ್ಯ ಬರ್ತದೆ. ನಾವು ಯಾರನ್ನ ನಂಬಿಕೆ ಉಂಡು ಇಲ್ಲಿ ಬರ್ಕಾಕತ್ತಿಲ್ಲ. ಯಾಕಂತ ಹಲವಾರು ಮಂದಿಗೆ ನಾನು ಹೇಳೀನಿ, ಸ್ವತಃ ನಮ್ಮ ತಾತರೆಡ್ಡಿ ಶಿವಪ್ಪ ಗೌಡ್ರ ನಾನು ಪ್ರಶ್ನೆ ಮಾಡಿದ್ರು, ಗೌಡ್ರ ನೀವು ಹಿಂಗೆ ಹೆಂಗೆ ಅಂದರು. ನಾನು ಅಂದೆ ಪಕ್ಕದ ಮನೆ ನಾವು ಮೊದಲು ನೋಡ್ಕೋಬೇಕು, ಅವ್ರ ನೆರಳಿನೊಳಗೆ ನಾನು ಇರ್ತೀನಿ, ಅಥವಾ ಇರದೇ ಇದ್ದರೂ ನಾನು ಮೊದಲು ನಾನು ನೆರೆಹೊರೆಯವ್ರನ್ನ ನಂಬ್ಕೋಬೇಕು, ನೆರೆಹೊರ ಜೊತೆಗೆ ಇಡಬೇಕು, ಆನಂತರ ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿ. ಯಾಕಂತಂದ್ರೆ ಏನಾದರೂ ಆದಾಗ ದೂರನವ್ರು ಬರ್ಬೇಕಂದ್ರೆ ನಮ್ಮ ತಲೆ ಹೊಡೆದಾಗ ಬರೋರು ಅವರು. ಪಕ್ಕದ ಮನೆಯವ್ರಿದ್ರೆ ಸ್ವಲ್ಪ ಏನಾರ ಹಾಕೊಂಡಲ್ಲಿ ಏನಾಯ್ತು ಅಂತ ಬರ್ತಾರೆ. ಅದಕ್ಕೆ ನಾನು ಪಕ್ಕದ ಮನೆಯವ್ರು ಮೊದಲು ನೋಡ್ತೀನಿ ಗೌಡ್ರ, ಆಮೇಲೆ ನಿಮ್ಮನ್ನು ಅಂತ ಹೇಳಿದೆ. ಹಾಗಾಗಿ ನಾವು ಗೌಡ್ರನ್ನ ಅಲ್ಲಿಂದ ಇಲ್ಲಿವರೆಗೂ ಬಿಟ್ಟಿಲ್ಲ. ಯಾಕಂದ್ರೆ ಒಂದೇ ಮಾತು, ಇದೇ ತೋಟದೊಳಗೆ ಇದ್ದಾಗ ನಮ್ಮ ಮಗನ ಮದುವೆ ಇದ್ದಾಗ ಗೌಡ್ರಿಗೆ ಬಂದು ಕೇಳಿದೆ, ಮತ್ತೆ ಗೌಡ್ರ ಹೆಂಗೆ ಮಾಡೋದು, ನಾವು ಈಗ ನಿಮ್ಮ ಬಳಗದೊಳಗೆ ಅದೀವಿ, ಹೆಂಗೆ ಮಾಡೋದು, ನೀವು ಹೆಂಗೆ ಮಾಡ್ತೀರಿ ಹಂಗೆ ಮಾಡಿದ್ರು. ಇಲ್ಲ ನೀವು ಹೆಂಗೆ ಅಂತೀರಿ ಹೆಂಗೆ ನಾ ಇಲ್ಲ ನಾವು ನಿಮ್ಮ ಕೂಡ ಹೋಗ್ತೀನಿ ಅಂತಂದೆ. ಹಂಗಂದ್ರೆ ಯಾಕೆ ಗಲ್ದಕ್ಕೆ ಅಂತೇಳಿ ಅವತ್ತನೇ ನಾವೇನು ನಮ್ಮ ಒಂದು ಶಿಷ್ಟಾಚಾರ ಜೈನಾಪುರದ ನಾವು ನಾಡಗೌಡರು ಬೆಳೆದ ಅಲ್ಲಿಂದನೇ ಗೌಡ್ರು ಹೇಳಿದ್ರು, ನೀವು ನಾಡಗೌಡರು ಬಿಟ್ಟು ಮತ್ತೆ ನಮ್ಮ ಕಡೆ ಬರ್ಬೇಕು. ಹೌದು ನಾನು ಬರ್ತೀನಿ ಅಂದೆ. ಅವತ್ತ ಬಂದಾಗ ಕನಿಗಿರಿ ಮುಖಪ್ಪ ಹೇಳಿ ಕಳಿಸಿದ್ರು, ಹೊರಗಿನ ಹೇಳ್ರಿ ಸ್ವಾಮಿಗಳು ಹೇಳ್ರಿ, ನಮ್ಮ ಮಂದಿನೇ ಅವ್ರಿಗೆಲ್ಲ ಮಾಡ್ಕೊಂಡು ಹೋಗಿ ಆಯಿತು. ಮಳೆ ಮರುದಿವಸಲೇ ನಾಡಗೌಡ್ರು ನಮ್ಮ ಮನೆ ಮುಂದೆ ಬಂದು ಕೂತರು, ನೀವು ನಮ್ಮನ್ನ ಯಾಕೆ ಬಿಟ್ಟಿರಿ ಅಂತ ಹೇಳಿ. ಇಲ್ಲ ನಾನು ನಿಮ್ಮನ್ನ ಬಿಟ್ಟಿಲ್ಲ, ಇಲ್ಲೇನು ವಾತಾವರಣ ಅದ, ಇಲ್ಲೇನು ಈ ವಿನಾಯಕನಗರ ಹೋಗಿ ನಾ ಏನು ಬದುಕಲಾಕತ್ತೀನಿ, ಇಲ್ಲಿ ವಾತಾವರಣ ಪ್ರಕಾರ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬದುಕಾಗ್ತಾವಿಲ್ಲ, ನನ್ನ ಬದುಕು ನಾವು ನೋಡ್ಕೋಬೇಕು ಅಂತ ಹೇಳಿದೆ. ಹಾಗಾಗಿ ನಾನು ಒಮ್ಮೊಮ್ಮೆ ಸಮಯ ಸಂದರ್ಭ ಬಂದಾಗ ನಾವು ಏನು ಮಾಡ್ಬೇಕಾಗ್ತದೆ ಅಂತಂದ್ರೆ ನಮ್ಮ ನಾಯಕರು, ನಮ್ಮ ಒಡನಾಟ, ನಮ್ಮ ಒಂದು ಬಾಂಧವ್ಯ ಅಕ್ಕಪಕ್ಕ ಅವ್ರು ನೋಡಿಕೊಂಡು ನಾವು ಬದುಕಬೇಕಾಗ್ತದೆ. ಅದಕ್ಕೆ ಅಂಥ ಒಂದು ಬದುಕಿನೊಳಗೆ ಗೌಡ್ರು ಅವಾಗ ಸಮಯ ಸಿಕ್ಕಾಗ ನಮ್ಗೆ ಹಿಡ್ಕೊಂಡು ಹೋಗ್ಯಾರ, ಇಲ್ಲ ಅಂತಿಲ್ಲ. ಇನ್ನೂ ಒಂದು ಸಂದರ್ಭ ಬಂದಿತ್ತು, ಅದನ್ನ ಹೇಳ ಬಯಸೋದಿಲ್ಲ. ಅದು ಒಂದು ಹಿಂಗೆ ದಿಟ್ಟತನ ನಾವು ಮಾಡಿದ್ದೇವೆ, ಅವರು ನಮ್ಮನ್ನು ಪಕ್ಕದಾಗ ಹಿಡ್ಕೊಂಡು. ಹಾಗಾಗಿ ಗೌಡ್ರು ಅದಾರಂತ ನಾವು ಈಗ ಧೈರ್ಯ ಮಾಡಿ ಕೆಲಸ ಮಾಡ್ತಿರ್ತೀವಿ. ಬಿಟ್ಟು ಮಿಕ್ಕ ನಮ್ದೇನು ನಮ್ಮ ಬಳಿಗೆ ಯಾರದಾರ ಅಂದ್ರೆ ಈಗ ಏನಂತಿರಲ್ಲ ನೀವೇ ಎಲ್ಲರೇ. ಅದಕ್ಕೆ ಹಿಂಗೆ ನನ್ನಂಗೆ ಎಷ್ಟೋ ಜನ ಆದಾರೆ. ಅದಕ್ಕೆ ಎಲ್ಲರನ್ನ ಈ ಸಾವುಕಾರಲ್ಲಿ, ಗೌಡ್ರಲ್ಲಿ, ಹಿರಿಯರ ದೇಶಮುಖರಲ್ಲಿ ನಾವು ಪಡೆದವರು ಅಂದರೆ ಈ ಒಂದು ಆತ್ಮೀಯರು, ಅಭಿಮಾನಿಗಳು ಅಂತಂದ್ರೆ ಅವ್ರ ಪರಿವಾರ ಇದ್ದಂಗೆ. ಒಂದು ಹೆಚ್ಚು ಕಡಿಮೆ ಆದಾಗ ತಾವು ಹಿಡ್ಕೋತೀರಿ, ನಮ್ಮನ್ನ ಎತ್ಕೋತೀರಿ ಅನ್ನುವಂಥ ಧೈರ್ಯದಿಂದನೇ ನಾವೆಲ್ಲರೂ ನಿಮ್ಮನ್ನು ಕಣ್ಣಿರ್ತೀವಿ. ಆ ಕಾರ್ಯ ತಮ್ಮಿಂದ ಮತ್ತು ಇನ್ನೊಬ್ಬರು ನಾಯಕರು ಯಾರೇ ಉದ್ಭವ ಆಗಲಿ ಆ ಕಾರ್ಯದ ನಿರಂತರವಾಗಿ ನಡಿಬೇಕು ಅನ್ನೋದೇ ನಂದು ಮಹದಾಸೆ. ಆ ಆಶಯದೊಂದಿಗೆ ಇವತ್ತು 72ನೇ ಹುಟ್ಟುಹಬ್ಬ ತಾವು ಆಚರಿಸ್ತಾ ಇದ್ದೀರಿ. ಅದು ಮುಂದಿನ ಜನ್ಮಾನದೊಳಗೆ ಸರ್ ಅಂದರು, ಯಾರೋ ಒಬ್ರು ಅಂದರು ಗೌಡ್ಸೆ ನೀರು ಕರೆಸ್ತಿದ್ದೀವಿ ಅಂತ ಹೇಳಿ. ಖಂಡಿತ ಕರೆಸೋಣ. 75ನೇ ವರ್ಷ ಪ್ಲಾಟಿನಮ್ ಜುಬ್ಲಿ, ಅದನ್ನ ಅತಿ ಭವ್ಯವಾಗಿ ಮಾಡೋಣ. 75ನೇ ವರ್ಷ ಗ್ರ್ಯಾಂಡಾಗಿ ಮಾಡೋಣ. ನಾವು ಒಂದು ಕಲ್ಯಾಣ ಮಂಟಪದಲ್ಲಿ ಅಥವಾ ಒಂದು ಬೃಹತ್ ವೇದಿಕೆ ಮೇಲೆ ಗೌಡ್ಸಿನವ್ರನ್ನ ಕರೆಸಿ ಅವ್ರದ್ದು 75ನೇ ವರ್ಷದ ಪ್ಲಾಟಿನಮ್ ಜುಬ್ಲಿ ಇಯರ್ ನಾವು ಇವುಗಳೆಲ್ಲರೂ ಕೂಡಿ ವಿಜೃಂಭಣೆಯಿಂದ ಮಾಡೋಣ. ಆ ಆಶಯ ನಮ್ಮದು ಅದಂತ ತಿಳ್ಕೊಂಡು ಮಾಡಿದ್ದೀವಿ. ಹೋದ ವರ್ಷ ಕಾರ್ಯಕ್ರಮ ಅವ್ರು ಹೇಳಿದ್ದಿಲ್ಲ ಗೌಡ್ರಿ, ನಾವು ಬೈದರು, ಯಾಕಪ್ಪ ಇದೆಲ್ಲ ಯಾಕೆ ಮಕ್ಕೊಂಡ್ ಕುಂತೀರಿ ನೀವು, ಮಾಡಬಾಡ್ರಿ, ಇದೆಲ್ಲ ರೂಢಿಲ್ಲ ಅಂತ ತಿಳ್ಕೊಂಡು ಹೋದ್ಸಲ ಬೈದಿದ್ರು. ಈ ಸಾರ್ತಿನೂ ಅವ್ರು ಕೇಳಿದೆ ನಾವು ಅವ್ರಿಗೆ ಪರ್ಮಿಷನ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅವರು ಕೂಡ ನಾವು ಅವ್ರಿಗೆ ಗಮನಕ್ಕೆ ತಾರದೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು ನಾನು ಕ್ಷಮೆ ಕೇಳ್ತೀನಿ. ಹಾಗೂ ಇದೆಲ್ಲ ಆಗಿರುವಂಥ ತಮ್ಮೆಲ್ಲರ ಪರವಾಗಿ ಗೌಡರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಇವತ್ತು ಬದಲಾದ ರಾಜಕೀಯ ವಿದ್ಯಮಾನಗಳು, ಎಲ್ಲ ಕ್ಷೇತ್ರದಲ್ಲೂ ಹಾನಿ ಲಾಭ ಲೆಕ್ಕಾಚಾರ, ಮಾರುವುದಂಥ ಮಾನವೀಯತೆ, ಕಲುಷಿತ ವಾತಾವರಣ ಸಮಾಜವನ್ನು ಅತ್ಯಂತ ಹಿಂಜಿಬಿಟ್ಟದ. ಎಲ್ಲಿ ನೋಡಿದ್ರು ಅವ್ರು ಕಂಡ್ರೆ ಇವರು ಸೇರ್ಕಿಲ್ಲ, ಇವ್ರು ಕಂಡ್ರೆ ಅವ್ರಿಗೆ ಸೇರ್ಕಿಲ್ಲ. ಮೊದಲು ಕಾರ್ಯಕರ್ತರ ಸಂಖ್ಯೆ ಭಾಳ ಇತ್ತು,
ನಾಯಕರ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಇವತ್ತು ಮನೆಗೆ 3 ಜನ ನಾವು 300 ಮೀಟರ್ ಬಟ್ಟಿ ಹಾಕೊಂಡು ನಾನಲ್ಲಿ ಲೀಡ್ರು ಇನ್ನೊಂದು ಲೀಡ್ರು, ನೀವೊಂದು ಪಾರ್ಟಿ ಅವೊಂದು ಪಾರ್ಟಿ ಒಂದು ಪಾರ್ಟಿ ಹೀಗಿದ್ದಾಗ ರಾಜಕಾರಣದ ಆಶೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಮಾಡಬೇಕಾದ್ರೆ ಇದೊಂದು ರಾಜಕಾರಣ ಸಾಮಾಜಿಕ ಸೇವೆ ಅಂತ ಭಾವಿಸ್ಬೇಕು. ಇದನ್ನು ರಾಜಕಾರಣದಾಗ ಹಾನಿ ಲಾಭ ಅಂದ್ರೆ ಅದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಧ್ಯದಲ್ಲೇ ಮಡುಕಾಗ್ಬಿಡ್ತದ. ಎಲ್ಲರಿಗೆ ಇವತ್ತು ಎಲ್ಲೋ ಒಂದು ಕಡೆ 4 ವರ್ಷದ ರಾಜಕಾರಣ ಹಳಿ ತಪ್ಪದ. ಯಾರು ಕೂಡ ಈ ಹಳಿಗೆ ಹಾಕ್ಲಿಕ್ಕೆ ತಯಾರಿಲ್ಲ. ಯಾಕಿಲ್ಲ? ನಮಗೆ ಯಾಕೆ ಬೇಕು, ನಿಮಗೆ ಯಾಕೆ ಬೇಕು? ಈಗ ನಾವು ಕೂತ್ಕೊಂಡ್ರಂಥ ಬಸ್ ಒಂದೇ ಐತಿ. ಯಾರು ಪಂಚರ್ ಮಾಡಿದ್ರು ಆ ಬಸ್ ಮುಂದೋಗಿ ಸಾಧ್ಯ ಇಲ್ಲ. ಮತ್ತು ನಮಗೆ ಯಾಕೆ ಬೇಕು, ನಿಮ್ಗೆ ಯಾಕೆ ಬೇಕಂದ್ರೆ ನಿಮ್ಮ ಸವಾರಿ ನಡೆದಿಲ್ಲ, ಮುಂದೆ ಮುಟ್ಟುದೇ ಜಾಗ. ಮೊದಲಿಂದ ಏನು ರಾಜಕೀಯ ಮುಖ್ಯಸ್ಥರು ಏನು ರಾಜಕಾರಣ ಮಾಡಿ ಯಾರಿಗೇನು ಅದು ಮಾಡೋಕ್ಕಾಗಿಲ್ಲ. ರಾಜಕಾರಣ ಅಂತ ಏನು ಕೆಟ್ಟದ್ದು ಒಳ್ಳೆಯದು ಭಾಗವಹಿಸೋ ವಿಚಾರ. ಇವತ್ತು ಅತಿ ಹೆಚ್ಚು ಈ ಭಾಗದಾಗ ಪ್ರಕರಣಗಳು ಮೆಟ್ಲಿರಕತ್ತಾವ ಕೋರ್ಟಿಗೆ ಮತ್ತು ಸ್ಟೇಷನ್. ಈ 10 ವರ್ಷ ಆಚೆ ಕಡೆ ಇದ್ದಿಲ್ಲ. ಯಾಕೆ ಇದ್ದಿಲ್ಲ? ಕೀರ್ತನೆ ಮಾಡುವಂಥವ್ರು ಕಾಳಜಿ ವಹಿಸಿ ಎಲ್ಲರನ್ನ ಗಣೆ ತೆಗೆದುಕೊಂಡು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಿದ್ರು. ಅವಾಗ ಕೇಳುವಂಥ ಜನರು ಭಾಳ ಇತ್ತು. ಈಗಿಲ್ಲ. ಅವ್ರಿಗಿಂತ ಪೂರ್ವ ಎಲ್ಲಿ ಹೇಳ್ತಾರ ಬಂದು ಇವ್ರ ಹೋಗಿರ್ತಾರೆ ಕೋರ್ಟಿಗೆ. ಹಿಂಗಾದಾಗ ಸಾಮಾಜಿಕ ವ್ಯವಸ್ಥೆಗಳು ಭಾಳ ಆಕಾವು. ರಾಜಕಾರಣದಾಗ ಎಂದೂ ಅಧಿಕಾರ ಶಾಶ್ವತ ಅಲ್ಲ. ಅಭಿಮಾನಿಗಳು ಕೊನೆಯಿರೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಈ ರಾಜಕಾರಣದಂಥ ಶ್ರೇಷ್ಠ ರಾಜಕಾರಣಿ ಹಿಂದೂ ವರ್ಗಗಳ ನೇತಾರ ಧ್ವಜ ಅರಸ್ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ರು. ದುರಂತ ಅವರ ಕೊನೆಗಾಲದ ಅವಧಿಯಲ್ಲಿ ಅವ್ರಿಗೆ ಅನಾರೋಗ್ಯ ಆಗಿತ್ತು. ಅರಸೋರಿಗೆ ಅವರ ಮನೆಯ ಮುಂದಿನ ಬೀದಿಯಲ್ಲೇ ಇಂದಿರಾ ಗಾಂಧಿ ಅವ್ರ ಕಾರ್ ಹೋಯ್ತು. ಇಂದಿರಾ ಗಾಂಧಿ ಅವ್ರು ಯಾಕೆ ಅನ್ನಿಲ್ಲ? ಇಂಥ ಅನೇಕ ಉದಾಹರಣೆಗಳದಾವು, ಇಲ್ಲ ಅಂತ ಅನ್ನೋದಿಲ್ಲ. ಇಂಥ ಸಂಘದ ಸ್ಥಿತಿಯಲ್ಲಿ ಇಂಥ ಒಂದು ಸಮಾಜದಲ್ಲಿ ಇಷ್ಟೆಲ್ಲ ಗೌಡರು ಅಭಿಮಾನಿಗಳನ್ನು ಬೆಳೆಸ್ಕೊಂಡಿದ್ದಾರೆ. ಇದೇ ಒಂದು ನಿಜವಾದ ಗಳಿಕೆ. ಇವತ್ತು ಗೌಡ್ರಿಗೆ ಏನು ಕೊರತೆ ಇಲ್ಲ, ಆರೋಗ್ಯದ ಐಶ್ವರ್ಯದ. ನಾ ಬಂಗೋತ್ತಲ್ಲಿ ನಾ ಕೇಳ್ಕೊಳ್ಳೋದಿಲ್ಲ. ಅವ್ರು ಹೆಚ್ಚಿನ ಆಯಸ್ಕೊಳ್ಳಿ. ಅವ್ರ ಮುಖೇನ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ಮಾತನ್ನು ಸಿಗಲಿ ನಾ ಬಯಸ್ತೀನಿ. ನಾನು ಇನ್ನೊಂದನ್ನು ಮಾತು ಹೇಳ್ಬೇಕಾಗ್ಯದ ಪಟ್ಟಣದ ಯುವ ಜನತೆಗೆ. ನೀವು ಯಾರು ಬಹಳ ಜನ ನಾಯಕರಾಗಬೇಕಂತ ಬಯಸ್ತೀರಿ. ನಾಯಕರ ಆಗ್ಬೇಕಂದವರು ಆಗ್ಬೇಕು ಹೊಂಟಿರೋರು ಮೊದಲು ಸಮಸ್ಯೆಗಳ ಮೇಲೆ ಹಾಕೊಡ್ರಿ, ಸಮಸ್ಯೆಗಳ ಬಗೆಹರಿಸ್ರಿ. ಅಂದಾಗ ಮಾತ್ರ ನಾವು ನಾಯಕರಾಗ ಸಾಧ್ಯ ಅದ. ಕೆಲವೊಂದು ಕಡೆ MS ಪಾಟೀಲ್ ಬರ್ತಾರ, ಮತ್ತೊಬ್ಬರು ನಾಯಕ ಬರ್ತಾರ ತಕ್ಷಣ ಮುಂದೆ ಬಂದು ಓಡಾಡಿ ಕುರ್ಚಿ ಹಾಕಿ ಹೌದು ಅನ್ಸುವಂಥ ಕೆಲಸ ಯಾರು ಮಾಡಬಾರ್ದು. ಅದು ತರವಲ್ಲ, ಅದು ಬಹಳ ಸಾಧ್ಯ ಇಲ್ಲ. ಇವತ್ತು ನಮ್ಮ ನಾಯಕರಿಗೆ ವಯಸ್ಸಾಗಿದೆ. ಬಹುಶಃ ನಾವ್ಯಾರು ಈ ಭಾಗದವ್ರು ಇನ್ನೇನು ಮುಂದೆ MLA MP ಆಗುವಂಥದ್ದು ಲಕ್ಷಣಗಳು ಕಡಿಮೆ ಆಗ್ಬಾರ್ದಂತಿಲ್ಲ. ಅದು ಇದ್ದಿದ್ರಲ್ಲೇ ಇನ್ನೂ ವ್ಯವಸ್ಥೆನ ಗಟ್ಟಿಗೊಳಿಸ್ಬೇಕಾಗ್ಯದ. ಇಲ್ಲಾಂದ್ರೆ ಅಸ್ತಿತ್ವ ಉಳಿಯಕ್ಕೆ ಸಾಧ್ಯ ಇಲ್ಲ ಯಾರ್ದು. ನಮ್ಮ ಸಾಮಾಜಿಕ ಗೌರವಗಳು, ಸ್ಥಿತಿಗತಿಗಳು ನಮ್ಮ ನಡತೆಯ ಮೇಲೆ, ನಮ್ಮ ಸಂಘಟನೆ ಮೇಲೆ ಡಿಪೆಂಡ್ ಆಗಿರ್ತಾವ. ದಿವಂಗತ BM ಅಂಗಡಿಯವರಾಗ್ಲಿ, ಮಾನ್ಯ ಸಿದ್ದಪ್ಪ ಗೌಡರು ಒಂದು ಒಳ್ಳೆಯ ಸಂಘಟನೆಯನ್ನ ಈ ಭಾಗದಲ್ಲಿ ಬಿಡಕ್ಕೆ ಹೋಗಿದ್ದಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಆಗದಿರುವಂಥ ಕೆಲಸಗಳು ಎಂದೋ ಈ ಭಾಗದಲ್ಲಿ ಆಗ್ಯಾವ. ನಾವು ಇಲ್ಲ ಅಂತ ಹೇಳೋದಿಲ್ಲ. ಆ ಕೆಲಸಗಳು ಇವತ್ತು ಹೆಂಗಾಗ್ಯಾವಪ್ಪ ಅಂತಂದ್ರೆ ಎಲೆ ಮೇಲೆ ಕೈ ಅಂತ ಮುಚ್ಚಿ ಹೋಗ್ಯಾವ. ಬಹುಶಃ ಹೇಳೋ ಜನ ಕಮ್ಮಿ ಆಗ್ಯಾರ. ರಾಜಕಾರಣ ಹರಿಂದಿರೋದು. ಇವತ್ತು ಲೀಡರ್ ಇವ್ರು, ನಾಳೆಗೆ ಅವರು ಅದನ್ನಿಲ್ಲ ಅಂತ ನಾ ಹೇಳೋದಿಲ್ಲ, ಅದು ತಪ್ಪು ಅಂತೂ ನಾ ಹೇಳೋದಿಲ್ಲ. ಆದರೆ ನಿಮ್ಮ ನಡತೆಗಳು ಚೆನ್ನಾಗಿರಲಿ, ಬದ್ಧತೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ನೀವು ರಾಜಕಾರಣ ನಾವು ಸೇರಿ ಮಾಡ್ಬೇಕಾಗ್ಯದ. ಅಂದಾಗ ಮಾತ್ರ ಊರಿಗೆ ನಮಗೆ ಒಳ್ಳೆಯದಾಗ ಸಾಧ್ಯ ಅದ. ಇಲ್ಲಾಂದ್ರೆ ಯಾರಿಗೇನು ಉಳ್ಗಾಲಿಲ್ಲ, ಯಾರಿಗೇನು ಒಳ್ಳೆ ಗೌರವ ಇಲ್ಲ. ನಾವು ಭಾಳಷ್ಟು ದುಡ್ಡು ಗಳಿಸ್ಬೋದು, ಆರೋಗ್ಯ ಗಳಿಸ್ಬೋದು, ಸಾಮಾಜಿಕ ವ್ಯವಸ್ಥೆಗಳು ಗೌರವ ಭಾಳ ಮುಖ್ಯ. ಗೌರವ ಇಲ್ಲ ಅಂದ್ರೆ ಉಳಿಕೆದ್ದು ಯಾವುದೂ ಇಲ್ಲ. ಅಲ್ಲಿ ಗೌರವ ಬೇಕು. ಆ ಗೌರವವನ್ನು ನಾವು ಇವ್ರು ಕಾಪಾಡ್ಕೋಬೇಕಾಗ್ಯದ. ಬರುವಂಥ ದಿನಮಾನದಲ್ಲಿ ಇನ್ನಷ್ಟು ಹೆಚ್ಚಿನ ಆಯಸ್ಸನ್ನು ಭಗವಂತ ಶ್ರೀಯುತರಿಗೆ ದಯಪಾಲಿಸಲಿ. ಅವರ ಅನುಭವ, ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಸಿಗಲಿ. ಹಾಗೆ ನಾವು ಒಂದು ಮಾತು ಹೇಳ್ತೀನಿ ಅಂತ ಭಾವಿಸಬಾರ್ದು. ಈಗಾಗಲೇ ನಮ್ಮ ನಾಯಕರಿಗೆ ವಯಸ್ಸಾಗಿದೆ. ಆ ವಿಚಾರ ದೃಷ್ಟಿಯಲ್ಲಿ ಈಗ ಬಾಪುಗೌಡರು, ಮುತ್ತು ಸಾವುಕರು ಹೆಜ್ಜೆ ಮುಂದಾಗಿ ಸಾಮಾಜಿಕ ಕಾರ್ಯದಲ್ಲಿ ಕೆಲಸ ಮಾಡಕತ್ತಾರ. ಹೆಮ್ಮೆ ಪಡ್ತೀನಿ. ಆದರೆ ನೀವು ಹೋಗುವಂಥ ದಾರಿ ಚೆನ್ನಾಗಿದೆ. ಇನ್ನು ನೀವು ಗಟ್ಟಿಗೊಳ್ಬೇಕು, ಎಲ್ಲರ ನಿಗ್ರಹಿಸಬೇಕು, ಸಂತೈಸಬೇಕು. ಅಂದಾಗ ಮಾತ್ರ ನೀವು ಕೂಡ ಯಶಸ್ವಿಯಾಗಿ MS ಪಾಟೀಲ್ ಹಾದಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇವತ್ತಿನ ಕಾಲದಲ್ಲಿ ಯಾರಿಗೂ ಬರ್ತಾನೆ ಇಲ್ಲ.
ಎಲ್ಲರೂ ಕೂಡ ತಮ್ಮಷ್ಟಕ್ಕೆ ಹೋಗುವಂಥ ಜಾಣ್ಮೆ ಬುದ್ಧಿವಂತಿಕೆ ಅನುಕೂಲಿಸ್ತಾ ಎಲ್ಲರಿಗಿದೆ. ಈ ಭಾಗದ ನಾಲತ್ವಾಡ ಭಾಗದ ರಾಜಕಾರಣ ಆಗಲಿ, ಸಾಂಸ್ಕೃತಿಕತ್ವದ ಒಂದು ವಿಚಾರ ಆಗಲಿ, ಮುಂದಿನ ಯುವ ಪೀಳಿಗೆ ಕೊಂಡೊಯ್ಯುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿಚಾರ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶ್ರೀಯುತರಿಗೆ ಶಕ್ತಿಯಾಗಿ ನಿಲ್ಲೋಣ. ಬರುವಂತ ದಿನಮಾನದಲ್ಲಿ ಇನ್ನಷ್ಟು ಶಕ್ತಿಯನ್ನ ಭಗವಂತ ಶ್ರೀಯುತರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರೋದು ತಮ್ಮೆಲ್ಲರಿಗೂ ಒಂದು ಶರಣ ವೀರೇಶ್ವರ ದಂಪತಿಗಳ ಪಾದಾರಗಳಲ್ಲಿ ದೀರ್ಘದಂಡ ನಮಸ್ಕರಿಸುತ್ತಾ ಇವತ್ತಿನ ಹುಟ್ಟುಹಬ್ಬದ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾದಂಥ ಕೋಡೇಶ್ವರ ದೇಶಮುಖರವರೇ, ಕೆಂಚಪ್ಪಣ್ಣ ಬಿರಾದಾರ್ ಅವರೇ, ಬಸಣ್ಣ ಒಡಿಗೇರಿಯವರೇ, ಕಪ್ಪರದ ಸ್ವಾಮಿಯವರೇ ಹಾಗೂ ಎಸ್ ಪಟೇಲ್ ಜಗದೀಶರವರೇ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳ ಆತ್ಮೀಯರಾದಂಥ ಮುತ್ತು ಸಾವ್ಕಾರ್ ಅಂಗಡಿಯವರೇ, ಶಶಿಧರ್ ಬಂಗಾರಿಯವರೇ ಹಾಗೂ KR ಎತ್ತಿನಮನಿಯವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಸಹೋದರರೇ, ನಿಮಗೆಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ಹುಟ್ಟುಹಬ್ಬ ಆಚರಿಸ್ಕೋಬೇಕಾದ್ರೆ ನಾನು ಭಾಳ ಮುಜುಗರ ಅನ್ನಿಸ್ತದೆ. ಯಾಕಂದರೆ ಈಗ ನಾನು ಸುಮಾರು 6-7 ವರ್ಷದಿಂದ ಹಿಂದೆ ನಮ್ಮ ಕಂಗಾಳ ಸರ್ ಅಂತದಾರ, ಅವ್ರು ನನ್ನ ಬಟ್ಟೆ ಇವತ್ತು ಅವರು ಬಟ್ಟೆವು ಅಲ್ಲ ಬಟ್ಟೆ ಅವರು ತಂದು ಕೊಡ್ತಿದ್ರು ಮನೆಗೆ. ಹಿಂಗೆ ನಾವು ಗಪ್ಪತ್ಲಾಗ ಬಟ್ಟೆ ಇಟ್ಕೊಂಡು ಇದು ಮಾಡ್ಕೊಂಡು ಮನ್ಯಾಗ ಇದು ಮಾಡಿ ಮುಗಿಸ್ಬಿಡ್ತಿದ್ದೆವು. ಅದಕ್ಕೆ ಇವತ್ತು ಪಬ್ಲಿಕ್ನಾಗ ಇಷ್ಟೆಲ್ಲ ಕಾರ್ಯಕರ್ತರು ಕರೆಸಿ ನೀವು ಫಂಕ್ಷನ್ ಮಾಡ್ತೀನಿ ಅಂದ್ರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಇವತ್ತಿನ ದಿವಸ ನರಹಳ್ಳಿ ಸಾಗರ ಬರ್ಬೇಕಾಗಿತ್ತು, ಅವ್ರು ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಸಾಯಂಕಾಲ 5 ಗಂಟೆಗೆ ಬರ್ತೀನಿ ಅಂತ ಹೇಳಿ. ಅದಕ್ಕೆ ತಾವು ದಯವಿಟ್ಟು ಎಷ್ಟೇ ಕಷ್ಟ ಬಂದರೂ ನಾವು ಪಕ್ಷವನ್ನು ಹಿಡಿದು ನಾವು ಜವಾಬ್ದಾರಿಯಿಂದ ಕಾರ್ಯಕರ್ತರನ್ನು ಎತ್ತಲೇಬೇಕಾಗುತ್ತೆ. ಯಾಕೆಂದರೆ ನನ್ನ ವೈಯಕ್ತಿಕ ಕಾರ್ಯಕ್ರಮ ಏನದಂದ್ರೆ ಮುಂಜಾನೆ 6 ಗಂಟೆಗೆ ಏಳು 7:30, 8, 10:30, 11 ತನೂ ಅಲ್ಲೇ ಮನೆ ಮುಂದೆ ಕುಂತು ಜಳಕ ಮಾಡಿ ಊಟ ಮಾಡಿ 11:30 ಮುಕ್ಕೊಂಡು 1 ಗಂಟೆಗೆ ಎದ್ದು ಹುಡುಗೇರಿ ಬಸಣ್ಣ ಅಂಗಡಿ ಬಂದು ಕೂತೇವೆ ಅಂದ್ರೆ ಯಾರು ಬರೋರಿಗೆ ಅಲ್ಲಿಗೆ ಬಾ ಅಂತ ಹೇಳ್ತೀನಿ. ನಾನು ಹುಡುಗೇರಿ ಬಸಣ್ಣ ಅಂಗಡಿಗೆ ಬರ್ರಿ, ಅಲ್ಲೇ ಮಾತಾಡೋಣ ಅಂತ ಹೇಳ್ತೀನಿ. ಅದಕ್ಕೆ ತಾವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ತಾವು ಈಗ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸೋದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಈ ಹುಟ್ಟುಹಬ್ಬ ಆಚರಿಸ್ಕೋಬೇಕಂತ ನನ್ನ ಕನಸಿನಾಗಿಲ್ಲ, ಮನಸ್ಸಿನಾಗಿಲ್ಲ. ಅದನ್ನು ನೀವೆಲ್ಲರೂ ಅಭಿಮಾನಿಗಳು ಕೂಡಿ ಮಾಡಿರಿ ಅಂದ್ರೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಅದಕ್ಕೆ ತಾವು ದಯವಿಟ್ಟು ಇನ್ನೂ ಆ ದೇವರು ತಮಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಾನು ವೀರೇಶ್ವರ ಶರಣರಲ್ಲಿ ಪ್ರಾರ್ಥಿಸಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಜೈ ಆಮೇಲೆ ಉಸುರು ನಿಲ್ಸ್ಬಿಡಕ್ಕೆ ಬರ್ತಾರೆ. ಬರ್ರಿ ಯಾರಾಗೋರ ಬರ್ರಿ ಸರ್ ಸ್ವಲ್ಪ ಸೈಡರ್ ನೀವು
ತಡ್ರಿ ಅವ್ರು ಮಾಡ್ತಾಡ್ರಿ Thank you.